Ram Krishna Hare
आता तुम्ही कृपावंत, आता तुम्ही कृपावंत, साधू संत जीव लग, साधू संत जीव लग,
आता तुम्ही कृपावंत 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 तुम्ही कृपावंत आता तुम्ही कृपावंत घुमटे करा माझे घुमटे करा माझे घुमटे करा माझे घुमटे करा माझे भार भार ओझे आता तुम्ही कृपावंत साधू संत जीवलग गोमटे ते करा माझे भार ओझे तुमासी वंचिले ते पायापासी नाही आसी वेगळे
गोमटे ते करा माझे भार ओझे तुमासी तुका म्हणे सोडिल्या गाठी दिली मिठी पायासी गोमटे ते करा माझे भार ओझे तुमासी संत श्रेष्ठ विश्ववंदनीय विश्वसंत विश्वमान्य विश्वगुरु विश्वविभूती महान भगवत भक्त शिरोमणी ಜಗದ್ವಂದನೆಯ ಜಗದ್ಗುರು ಶ್ರೀಮಂತ ಶ್ರೀ ತುಕಾರಾಮ್ ಮಹಾರಾಜರು ತಮ್ಮ ಅಧಿಕಾರಯುಕ್ತ ಪ್ರಾಸಾದಿಕವನಿಂದ ಯಾವ ನಿರೂಪಣೆಗಾಗಿ ತೆಗೆದುಕೊಂಡಿರತಕ್ಕಂಥ ಈ ಅಭಂಗದ ಮಾಧ್ಯಮದಿಂದ ಸರ್ವಾತ್ಮಕ ಸರ್ವೇಶ್ವರ ಅಂತರ್ಯಾಮಿಯಾಗಿರ್ತಕ್ಕಂಥ ಭಗವಾನ್ ಪರಮಾತ್ಮನ ದಿವ್ಯ ಸನ್ನಿಧಿಯಲ್ಲಿ ನಿಂತು ಭಕ್ತರ ಸಲುವಾಗಿ ಅನೇಕ ಅವತಾರವನ್ನು ತೆಗೆದುಕೊಂಡು ಬಂದಿರತಕ್ಕಂಥ ಪರಮಾತ್ಮನ ಗುಣಗಾನವನ್ನು ಮಾಡ್ತಾ ಈ ಅಭಂಗದ ಮಾಧ್ಯಮದಿಂದ ತುಕೋಬ್ರಾಯರು ಪರಮಾತ್ಮನ ಜೊತೆ ಒಂದಿಷ್ಟು ಸಂವಾದವನ್ನು ಮಾಡ್ತಾ ಇದ್ದಾರೆ. ದೇವ, ನೀನು ಸರ್ವಾತ್ಮಕನಿದೀಯ, ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಂ ಶಕ್ತಿ ಉಳ್ಳ ಸಾಮರ್ಥ್ಯ ನೀನು ಆಗಿದೀಯ. ಆದರೂ ಕೂಡ ಈ ಇತಿಹಾಸದಲ್ಲಿ ಭಕ್ತರ ರಕ್ಷಣೆಯನ್ನು ಮಾಡಿದ್ದೀಯಾ, ದುಷ್ಟರ ಸಂಹಾರವನ್ನು ಮಾಡಿದ್ದೀಯಾ. ಆದರೆ ಯಾವ ಕೆಲಸ, ಯಾವ ಕಾರ್ಯ, ಯಾವ ಕೃತಿ ನಿನಗೆ ನಿಗಿಲಲ್ಲ, ಅದನ್ನು ನಮ್ಮ ಸದ್ಗುರುಗಳು ಸಂತ ಮಹಾತ್ಮರು ಶರಣರು ಮಾಡಿ ತೋರಿಸಿದ್ದಾರೆ. ಅದು ನಿನಗೂ ನಿಗಿಲ್ಲ. ತುಕೋಬ್ರಾಯರು ಪರಮಾತ್ಮ ಜೊತೆ ಸಂವಾದ ಮಾಡ್ತಾ ಇದ್ದಾರೆ. ದೇವರ ಜೊತೆ ಸಂವಾದವನ್ನು ಮಾಡ್ತಾ ಇರಬೇಕಾದ್ರೆ ಒಬ್ಬ ಸಂತ ಮಹಾತ್ಮರ ಅವಸ್ಥೆ ಹೇಗಿರ್ತದಂತಂದ್ರೆ, ವಾಸ್ತವಿಕವಾಗಿ ಆ ಪರಮಾತ್ಮನಿಗೆ ತುಕೋಬ್ರಾಯರು ಸಂದೇಶವನ್ನು ಹೇಳ್ತಾ ಇದ್ದಾರೆ. ದೇವ, ಇವತ್ತಿನ ದಿವಸ ನಾನು ಅನ್ನೋಕ್ಕಿಂತಲೂ ನಾವೆಲ್ಲ ಮಹಾತ್ಮರು, ಸಂತ ಮಹಾತ್ಮರು, ಶರಣರು, ಸತ್ಪುರುಷರು ಅಥವಾ ನಿನ್ನ ಭಕ್ತರು ನಾವು ಇದ್ದೀವಂತ ಹೇಳಿ ನಿನಗೆ ದೇವಪನ ಬಂದದು, ನಿನಗೆ ನಿನ್ನ ದೇವತ್ವ ಅಂತಕ್ಕಂಥದ್ದು ಉಳಿದದು. ನಾವೇ ಇಲ್ಲ, ನಿನಗೆ ಗುರುತಿಸೋರು ಯಾರು? ಅಥವಾ ಜಗತ್ತಿನಲ್ಲಿ ನೀನು ಅನೇಕ ಅವತಾರವನ್ನು ತಾಳಿ ಅನಂತ ಅವತಾರ ಘೇಸಿ ಭಕ್ತಾಕಾರನೆ. ತುಕೋಬ್ರಾಯರು ಹೇಳ್ತಾ ಇದ್ದಾರೆ, ಅನಂತ ರೂಪಾಚೆ ಹೇ ಸಾರ ಅನಂತ ತೀರ್ಥಾರ್ಚೆ ಮಾಹೇರ್ ಅನಂತ ಅನಂತಿ ಅಪಾರ ತೋಹಾ ಕಟಕರ ವಿಠೆ ಉಬಾ. ಪರಮಾತ್ಮ ಅನಂತ ಅವತಾರವನ್ನು ಧರಿದ್ದಾನೆ. किंवा अवताराच्या राशी तोहा उभा विटीवर ಶಂಖ ಚಕ್ರ ಗದಾ ಪದ್ಮ ಸಹಿತ ಹರಿ ಅಂತ ಹೇಳ್ತಾರೆ. ಪರಮಾತ್ಮ ಅನಂತ ಅವತಾರವನ್ನು ತಾರಿದ್ದಾನೆ. ಆದರೆ ತುಕೋಬ್ರಾಯರು ಹೇಳ್ತಾ ಇದ್ದಾರೆ, ಈ ಅನಂತ ಅವತಾರವನ್ನು ನೀನು ಧಾರಣೆ ಮಾಡಿ ಈ ಭೂತಲದಲ್ಲಿ ಬಂದಿದ್ಯಾ ಪರಮಾತ್ಮ, ಆದರೆ ನಿನ್ನ ಗುರುತವನ್ನು ಮಾಡಿಕೊಟ್ಟವರು ಜಗತ್ತಿನಲ್ಲಿ ನಾವೇ. ಅದಕ್ಕೆ ಈ ಜಗತ್ತಿನಲ್ಲಿ ಸಂತ ಮಹಾತ್ಮರು, ಶರಣರು, ಸತ್ಪುರುಷರು, ಸದ್ಗುರುಗಳು, ಸಿದ್ಧ ಪುರುಷರು ಅವರು ಪರಮಾತ್ಮನಕ್ಕಿಂತಲೂ ಒಂದು ಹೆಜ್ಜೆ ಮುಂದಿರ್ತಾರೆ. ಈ ಅಭಂಗದ ಸಂಕೇತ ಪರಮಾತ್ಮನಿಗೆ ಯಾವ ಕಾರ್ಯ ಮಾಡಲಿಕ್ಕೆ ನೀಗಲಿಲ್ಲ, ಆ ಕಾರ್ಯವನ್ನು ಸಂತ ಮಹಾತ್ಮರು, ಸದ್ಗುರುಗಳು ಮಾಡಿ ತೋರಿಸಿದ್ದಾರೆ. ಜಗದ್ಗುರು ತುಕೋಬ್ರಾಯರು ಯಥಾಸಾಂಗವಾಗಿ ಸಂತ ಮಹಾತ್ಮರ ಸದ್ಗುರುಗಳ ವರ್ಣನೆಯನ್ನು ಮಾಡ್ತಾ ಇರಬೇಕಾದ್ರೆ ತಮ್ಮ ಮನಸ್ಸಿನ ಒಂದಿಷ್ಟು ಮನೋಭಾವನೆ, ತಮ್ಮ ಮನಸ್ಸಿನ ಒಂದಿಷ್ಟು ಬೇಡಿಕೆ, ಅಪೇಕ್ಷೆ, ಬಯಕೆ, ಇಚ್ಛೆಯನ್ನ ಆ ಸದ್ಗುರುಗಳ ಮಾಧ್ಯಮದ ಸಾನ್ನಿಧ್ಯದಲ್ಲಿ ನಿಂತು ತಮ್ಮ ಒಂದು ವಾಂಗ್ಮಯದ ಮಾಧ್ಯಮದ ಮುಖಾಂತರ ವಿನಂತಿ ಮಾಡ್ತಾ ಇದ್ದಾರೆ. ಮಹಾರಾಜ್, ಅನೇಕ ವರ್ಷ ಪ್ರಪಂಚವನ್ನು ನಾನು ಮಾಡಿ ನೋಡಿದೆ. ಪ್ರಪಂಚದಲ್ಲಿ ನನಗೇನು ಸಾಧ್ಯ ಆಗಲಿಲ್ಲ. ಪರಮಾತ್ಮನ ಸಾನ್ನಿಧ್ಯದಲ್ಲಿ ಹೋಗಿ ನೋಡಿದೆ, ಅದರಿಂದ ಕೂಡ ನನಗೇನು ಸಾಧ್ಯ ಆದಂಗ ಆಗಲಿಲ್ಲ, ಮನಸ್ತೃಪ್ತಿ ಆಗಲಿಲ್ಲ. ಆದರೆ ಯಾವಾಗ ಸದ್ಗುರುಗಳ ಸಾನ್ನಿಧ್ಯದಲ್ಲಿ ಬಂದಲ್ಲ, ಅವಾಗ ನಾನು ಇಚ್ಚಿಲೆ ಪಾವಲು ತುಕಾಮನೆ ಧನ್ಯ ಸಾಲು. ನನ್ನ ಮನೋಕಾಮನೆ, ನನ್ನ ಬಯಕೆ, ನನ್ನ ಇಚ್ಛೆ, ನನ್ನ ಅಪೇಕ್ಷೆ ಅಂತಕ್ಕಂಥದ್ದು ಯಾವಾಗ ಪೂರ್ಣತ್ವಕ್ಕೆ ಪ್ರಾಪ್ತ ಆಯ್ತಂದ್ರೆ, ಯಾವಾಗ ನನಗೆ ಸದ್ಗುರುಗಳ ಕೃಪೆ ಆಯಿತು, ಸಂತ ಮಹಾತ್ಮರ ಕೃಪೆ ಆಯಿತು, ಶರಣರ ಕೃಪೆ ಆಯಿತು, ಆವಾಗ ನನ್ನ ಇಚ್ಛೆ ಪೂರ್ಣ ಆಯಿತು. ಅದಕ್ಕಾಗಿ ಅಖಂಡವಾಗಿ 3 ದಿವಸ ಪರ್ಯಂತ ಯಾವ ನಮ್ಮ ಬ್ರಹ್ಮ ಚೈತನ್ಯ ಸದ್ಗುರು ರಂಗರಾವ್ ಮಹಾರಾಜರ 125ನೇ ವರ್ಷದ ಜನ್ಮೋತ್ಸವವನ್ನು
ಮಹಾರಾಜರ ಅನೇಕ ಭಕ್ತವೃಂದ ಈ ಅವರ ಹಯಾತಿಯಲ್ಲಿ ಇರ್ತಕ್ಕಂಥ ಭಕ್ತ ಮಂಡಳಿ, ಅದೇ ರೀತಿ ಯಾವ ಕುದುರೆ ಸಾಲಡಿಗೆಯ ಮಹಿಳಾ ವರ್ಗ, ಪುರುಷ ವರ್ಗ ಎಲ್ಲರೂ ಸೇರಿ ನೀವೆಲ್ಲರೂ ಸೇರಿ ಆನಂದದಿಂದ ಇವತ್ತಿನ ಒಂದು ಯಾವ ಈ ವಾರಕರಿ ಸಂಪ್ರದಾಯದ ಕೀರ್ತನ ಮಾಧ್ಯಮದ ಮುಖಾಂತರ ಇದು ಕೀರ್ತನ ವಾಕ್ಪುಷ್ಪ ಮಾಲೆಯನ್ನು ಮಾಡಿ ಅವ್ರ ಚರಣಕ್ಕೆ ಅರ್ಪಣೆ ಮಾಡಬೇಕಾಗಿದೆ. ಯಾಕಂತಂದರೆ ಒಂದೇ ಕಾರ್ಯಕ್ರಮ ಇತ್ತಂದರೆ ಏನಾದರೂ ಮಾಡ್ಬೋದು. ಯಾಕಂದರೆ 3 ದಿವಸ ಪರ್ಯಂತ ಅಖಂಡವಾಗಿ, ಇಲ್ಲಿ ಖಂಡನೆ ಇಲ್ಲ, ಅಖಂಡ. ತುಕೋಪುರ ಒಂದು ಕಡೆ ಹೇಳ್ತಾ ಇದ್ದಾರೆ, ಅಖಂಡನ ಖಂಡೆ ಅಭಂಗನ ಭಂಗಿ. ಅಭಂಗಕ್ಕೆ ಯಾವುದಕ್ಕೆ ಭಂಗಿಲ್ಲ ಅದಕ್ಕೆ ಅಭಂಗ ಅಂತಾರ, ಯಾವುದಕ್ಕೆ ಖಂಡಿಲ್ಲ ಅದಕ್ಕೆ ಅಖಂಡ. ಅಖಂಡನ ಖಂಡೆ ಅಭಂಗನ ಭಂಗಿ. ಹೌದಾ, ಇರಲಿ. ಅದೇ ರೀತಿ ಯಾವ ಮಹಾತ್ಮರ ಒಂದು ಜನ್ಮೋತ್ಸವವನ್ನು, ಶತಕೋತ್ತರಿ ರಜತ ಮಹೋತ್ಸವ ನಾವು ಅನ್ಬಹುದು. ವಿಶೇಷವಾಗಿ ನೋಡ್ರಿ, ವಾಸ್ತವಿಕವಾಗಿ ನಾಳೆ ಜಾಗರಿತ್ತು, ಇವತ್ತು ಅತಿ ವಿಜೃಂಭಣೆಯಿಂದ ನೀವೆಲ್ಲರೂ ಸೇರಿ ಮಹಾರಾಜರ ಒಂದು ಮೆರವಣಿಗೆ ಮುಖಾಂತರವಾಗಿ, ದಿಂಡಿಯ ನಗರ ಪ್ರದಕ್ಷಿಣೆ ಮುಖಾಂತರವಾಗಿ ನೀವೆಲ್ಲರೂ ಭವ್ಯ ದಿವ್ಯವಾಗಿ ಭಜನೆ ಮಾಡ್ತಾ ಆನಂದದಿಂದ ಕುಣಿತಾ ಎಲ್ಲರೂ ಬಂದಿದ್ದೀವಿ. ಆದರೂ ಕೂಡ ನಮ್ಮೆಲ್ಲರಲ್ಲಿ ಯಾವ ಭಾವನೆ ಇದೆ ಅಂತಂದ್ರೆ, ಇಂಥ ಥಂಡಿ ಕಾಲದಲ್ಲಿ ಇಷ್ಟು ರಾತ್ರಿ ಒಳಗೆ ಯಾರು ಎದ್ದು ಕೀರ್ತನೆ ಕೇಳ್ಕೊತ್ಕೊಂಡಿರ್ಬೋದೇನ್ರಿ? ನಮ್ಮ ವಾರಕರಿ ಸಂಪ್ರದಾಯದಂತ ಯಾರು ಕೊಂಡ್ರಿಲ್ಲ. ಇಷ್ಟು 4 ಜನನೂ ಇರ್ತಿರ್ಲಿಲ್ಲ. ಅವ್ರು ಕೀರ್ತನೆ ಹೇಳೋರು, ಏನು ಹಾಡೋರು, ಒಂದು ಮೃದಂಗ ಬಾರಿಸೋರು ಇದ್ರೆ ಸಹ ಮಾಡೋದೇ ಇಲ್ಲ. ಇನ್ನೂ ಇದು ಜಾಗರದಲ್ಲ, ಇನ್ನೂ ನಾಳೆ ಜಾಗರದ. ಹೌದಾ? ಅದಕ್ಕಾಗಿ ಇವತ್ತಿನ ದಿವಸ ಯಥಾಮತಿ, ಯಥಾಶಕ್ತಿ, ಯಥಾವಕಾಶ ಬಹಳಷ್ಟು ವೇಳೆ ತಗೊಳ್ಳೋದು ಬೇಡ. ಒಂದು ಅರ್ಧ ತಾಸದಲ್ಲಿ ಎಲ್ಲ ಸಾಂಕೇತಿಕವಾಗಿ ಒಂದಿಷ್ಟು ಅಭಂಗದ ಮಾರ್ಮಿಕತ ಮತ್ತು ಬ್ರಹ್ಮ ಚೈತನ್ಯ ಸದ್ಗುರು ರಂಗರಾವ್ ಮಹಾರಾಜರ ಒಂದಿಷ್ಟು ಅವರು ಜೀವನ ಹಯಾತಿಯಲ್ಲಿ ಮಾಡಿರ್ತಕ್ಕಂಥ ಕೆಲವೊಂದು ಚಮತ್ಕಾರವನ್ನು, ಕೆಲವೊಂದು ಘಟನೆ, ಅಗಾಧವಾಗಿರ್ತಕ್ಕಂಥ ಕಾರ್ಯವನ್ನು ಅವರು ಮಾಡಿದ್ದಾರೆ. ನೀವೆಲ್ಲರೂ ಸಾಕಷ್ಟು ಆ ಮಹಾತ್ಮರ ವಾಂಗ್ಮಯವನ್ನು ಕೇಳಿದ್ದೀರಿ, ಅವರ ಜೊತೆ ಓಡಾಡದವರಿದ್ದೀರಿ, ಅವರ ಆಶೀರ್ವಾದ ಪಡೆದವರಿದ್ದೀರಿ. ನಿಮ್ಮ ಮುಂದೆ ನಿಂತು ಹೇಳುವಷ್ಟು ಸಾಮರ್ಥ್ಯ, ಅನುಭವ, ಜ್ಞಾನ ನನಗಿಲ್ಲ. ಆದರೂ ಒಂದು ವಾಸ್ಕರ ಪಡೆದ ವಾಸ್ಕರ ಪಾಯಿಕ್, ವಾಸ್ಕರ ಸೇವಕರಾಗಿ ನಾನು ಹೇಳ್ತಾ ಇದ್ದೀನಿ. ಇವತ್ತಿನ ಈ ಕೀರ್ತನ ಸೇವಾ ಗುರುವರೇ ಅಬಾ ಸಾಹೇಬ್, ಗುರುವರೇ ದಾದಾ ಸಾಹೇಬ್, ಜ್ಞಾನೋಪರಾಯ್, ತುಕೋಪರಾಯ್, ನಿಮ್ಮೆಲ್ಲರ ಕೃಪಾಶೀರ್ವಾದದಿಂದ, ಬ್ರಹ್ಮ ಚೈತನ್ಯ ಸದ್ಗುರು ರಂಗರಾವ್ ಮಹಾರಾಜರ ಕೃಪಾಶೀರ್ವಾದದಿಂದ, ವಿಶೇಷವಾಗಿ ನಮ್ಮ ಜಗದ್ಗುರು ತುಕೋಪರಾಯರು ಕೂಡ ತಮ್ಮ ಜೀವನ ಹಯಾತಿಯಲ್ಲಿ ಕೊನೆಯ ಘಳಿಗೆಯಲ್ಲಿ ಸಂತ ಮಹಾತ್ಮರ ಸಾನ್ನಿಧ್ಯದಲ್ಲಿ, ಸದ್ಗುರುಗಳ ಸಾನ್ನಿಧ್ಯದಲ್ಲಿ ನಿಂತು ವಿನಂತಿ ಮಾಡ್ತಾ ಇದ್ದಾರೆ. इच्छिले पावलो तेव्हा याचसाठी केला होता अट्टहास ಸೇವಟचा दिस गोड व्हावा. ಇದೇ ಒಂದು ಕ್ಷಣಕ್ಕಾಗಿ ನಾನು ಕಾಯ್ತಾ ಇದ್ದೆ ಅಂತ ಹೇಳ್ತಾ ಇದ್ದಾರೆ. ಪರಮಾತ್ಮನಂತೂ ಪ್ರತಿನಿತ್ಯ ಮಾತನಾಡ್ತಾ ಇದ್ರು ತುಕೋಪರಾಯರು, ಆದರೆ ಸದ್ಗುರುಗಳ ದರ್ಶನ ಆಗಿರಲಿಲ್ಲ. ಯಾವಾಗ ಸ್ವಪ್ನದಲ್ಲಿ ಒಂದು ಬಾಬಾಜಿ ಸದ್ಗುರು ತುಕಾರಾಮ್ ಮಹಾರಾಜರಿಗೆ ಅನುಗ್ರಹವನ್ನು ಮಾಡಿದ್ರಲ್ಲ, ಅವಾಗ ತುಕೋಪರಾಯರು ಅಂತ ಇದ್ದಾರೆ, ಯಾಚಸಾಟಿ ಕೇಲ. ಇದೇ ಒಂದು ಗಳಿಗೆಗಾಗಿ ನೋಡ್ರಿ, ನೀವೆಲ್ಲರೂ ಮಹಾರಾಜರ 50ನೇ ವರ್ಷದ ಕಾರ್ಯಕ್ರಮವನ್ನು ಅತಿ ಭವ್ಯ ದಿವ್ಯವಾಗಿ ವಿಜೃಂಭಣೆಯಿಂದ ಯಾವ ಕೂಬುಕಡ್ಡಿ ಗ್ರಾಮದಲ್ಲಿ 50ನೇ ವರ್ಷದ ಕಾರ್ಯಕ್ರಮವನ್ನು ಮಾಡಿದ್ವಿ. ಆದರೆ ನಮ್ಮ ಭಾಗ್ಯ ಎಷ್ಟದ ನೋಡ್ರಿ, 125ನೇ ವರ್ಷದ ಕೂಡ ಜನ್ಮೋತ್ಸವವನ್ನು ನಾವು ಮಾಡ್ತಾ ಇದ್ದೀವಿ. ಇನ್ನು ಮುಂದೆ ಮಹಾರಾಜರ 75 ಹಾಕಿದ ರಜತ ಮಹೋತ್ಸವ, ಸುವರ್ಣ ಮಹೋತ್ಸವ, ಹೌದಲ್ಲ, ಬೆಳ್ಳಿ ನಾವು ಅಂತೀವಲ್ಲ, ಶತಾಬ್ದಿ ಸೋಹಳ. ಇನ್ನು ಮಹಾರಾಜರ 50ನೇ ವರ್ಷ ಮತ್ತು 125ನೇ ವರ್ಷದ ಒಂದು ಜನ್ಮೋತ್ಸವ, ಒಂದು 50ನೇ ವರ್ಷದ ಕಾರ್ಯಕ್ರಮ ಆಗುವ ನೋಡುವ ಭಾಗ್ಯ ನಮ್ಮ ಜೀವನದಲ್ಲಿತ್ತು. ಇನ್ನು ಮುಂದೆ ಮಹಾರಾಜರು ಇದೇ ರೀತಿ, ಯಾಕಂತಂದ್ರೆ ಇದು ನಿಲ್ಲೋದಲ್ಲ. ಯಾವತ್ ಚಂದ್ರ ದಿವಾಕರೋ ತೋವರಿ ಕೀರ್ತಿ ಘಟಸ್ಥಿರು ಅಂತ ಹೇಳಿದ್ದಾರೆ ಶಾಸ್ತ್ರಕಾರರು. ಎಲ್ಲಿವರೆಗೂ ಸೂರ್ಯ ಮತ್ತು ಚಂದ್ರ ಇರ್ತಾನಲ್ಲ, ಅಲ್ಲಿವರೆಗೂ ಸಂತ ಮಹಾತ್ಮರ ಸದ್ಗುರುಗಳ ಕೀರ್ತಿ ಅಂತಕ್ಕಂಥದ್ದು ಯಾವ ಕಾಲಕ್ಕೂ ಯಾರಿಂದನೂ ಕೂಡ ಅದು ಮುಳುಗಿಸ್ಲಿಕ್ಕಾಗೋದಿಲ್ಲ. ನಾವು ನಿಮ್ದು ಹಂಗಲ್ಲ. ಬಹಳ ಒಂದು 2 ಪುಣ್ಯತಿಥಿ ಮಾಡ್ತಾರೆ, 3ನೇ ಪುಣ್ಯತಿಥಿಗೆ ಮಕ್ಕಳು ಮನೆಯಾಗಿ ಜಗಳಾಡಿ ಬೇರೆಯಾಗಿ, ಬೇಡ ಬಿಡಿ ನೀ ದೊಡ್ಡವ, ಬಹಳ ನಿನಗ ಆಸ್ತಿ ನಿನಗೆ ಹೆಚ್ಚು ಹಚ್ಚಾನ, ನನಗೆ ಭಾಳ ಸ್ವಲ್ಪ ಬೇಯ್ತಿದ್ದ ಅಂತೇಳಿ ಪುಣ್ಯತಿಥಿ ಮಾಡೋದು ಬಿಡ್ಬೋದು, ಹೆಚ್ಚು ಆಸ್ತಿ ಅಂತಸ್ತಿ ಏನಾದರೂ ತಕರಾರು ಬರ್ಬೋದು. ಆದರೆ ಸಂತ ಮಹಾತ್ಮರು ನೋಡ್ರಿ, ಯಾರು ನನಗನ್ನಿಸ್ತದ ಬಹುಶಃ ಸಾಲುಡುಗಿ ಗ್ರಾಮದವರು ಕಮ್ಮಿ ಇರಬಹುದು, ಆದರೆ ಎಲ್ಲ ಭಕ್ತ ಜನ ಹೊರಗಿಂದ ಬಂದವರೇ ಹೆಚ್ಚು ಇದ್ದೀವಿ. ಒಂದು ಸದ್ಗುರುಗಳ ಮೇಲೆ ಇರ್ತಕ್ಕಂಥ ಪ್ರೇಮ,
ತುಕೋಬ್ರಾಯರು ಹೇಳ್ತಾ ಇದ್ರಿ, ಶ್ರೀ ಗುರು ಸಾರಿಕಾ ಸತಾ ಪಾಟಿರಾಕ ಇತರಾಂಚ ಲೇಖಾ ಕೋನ ಕರಿ ರಾಜಯಾಚಿಕಾಂತ ಕಾಯ ಭೀಕಮಾಗಿ ಮನಾಚಿಯ ಜೋಗೆ ಸಿದ್ಧಿ ಪಾವಿ. ಅದಕ್ಕೆ ತುಕೋಬ್ರಾಯರು ಅಂತ ಇದ್ರೆ ಜ್ಞಾನ ದೇವ ಮನೆ ತರಲು ತರಲು. ಜ್ಞಾನೋಬ್ರಾಯರು ಕೂಡ ಹೇಳ್ತಾ ಇದ್ರೆ ಅಥ ಉದ್ಧರಿಲು ಗುರು ಕೃಪೆ. ಜ್ಞಾನೋಬ್ರಾಯರು ಹೇಳಿದ್ರು ಬಹಳಷ್ಟು ನಾನು ಸಾಹಸವನ್ನು ಪಟ್ಟೆ, ಆದರೆ ಅಥ ಉದ್ಧರಿಲು ಗುರು ಕೃಪೆ. ನಿಶ್ಚಿತವಾಗಿ ನೀವೆಲ್ಲರೂ ಮಹಾತ್ಮರ 125ನೇ ವರ್ಷದ ಒಂದು ಜನ್ಮೋತ್ಸವದಲ್ಲಿ ಸಹಭಾಗರಾಗಿದ್ದೀವಿ. 100ಕ್ಕೆ 100ರಷ್ಟು ಆ ಮಹಾತ್ಮರ ಕೃಪಾ ನಮ್ಮ ಮೇಲೆ ಆಗ್ತದೆ. ಯಾಕಂತಂದ್ರೆ ಯಾವುದೇ ಅಪೇಕ್ಷೆ ಇಲ್ಲದೆ ನಿರಪೇಕ್ಷ ವೃತ್ತಿಯಿಂದ ಹಗಲು ರಾತ್ರಿ ನೋಡ್ರಿ, ಈಗ ನನಗೆ ಹೆಸರು ಹೇಳು ಅಷ್ಟು ವೇಳೆ ಇಲ್ಲ, ಆದರೆ ಎಲ್ಲರೂ ಕೂಡಿ ಓಡಾಡಿ ಪ್ರತಿಯೊಂದು ಕಾಯ ವಾಚ ಮನಸ ತ್ರಿಕರ್ಣಪೂರ್ವಕವಾಗಿ ತನ್ನ ಮನ ಧನ ಅಂತೀವಲ್ಲ, ಅದೇ ರೀತಿಯಿಂದ ಆ ಮಹಾತ್ಮರ ಸೇವೆಯನ್ನು ನೀವೆಲ್ಲರೂ ಮಾಡಿ ನಾವು ಕೃತಾರ್ಥರಾಗಬೇಕು. ಪ್ರಥಮತಃ ಪಾಂಡುರಂಗ ಪರಮಾತ್ಮನ ನಮನ ಸಲ್ಲಿಸಿ ಒಂದಿಷ್ಟು ನಾನು ಪ್ರಾಸಂಗಿಕವಾಗಿ ಅಭಂಗದ ಪೀಠಿಕನ್ನು ಹೇಳ್ತಾ ಇದ್ದೀನಿ. ಚಟ್ಟಕ ಪಾಂಡುರಂಗ ಕರು ಪ್ರಥಮ ನಮನ, ಪಾಂಡುರಂಗ ಕರು ಪ್ರಥಮ ನಮನ, ಪಾಂಡುರಂಗ ಕರು ಪ್ರಥಮ ನಮನ, ಪಾಂಡುರಂಗ ಕರು ಪ್ರಥಮ ನಮನ, दुसरे चरण संताचिया, दुसरे चरण संताचिया, दुसरे चरण संताचिया. पांडुरंगा करू प्रथम नमन, दुसरे चरण संतांचे त्यांच्या कृपादाने कथेचा विस्तारू. बाबाजी सद्गुरु दास तुका काय माझी वाणी मानिल संतासी, रंजव चित्तासी आपुलिया या मनासी लागो हरिनामाचा छंद आवडी गोविंद गावयासी. नमो ज्ञानेश्वरा करुणाकरा दयाळा, तुमचा अनुग्रह लादलो पावन झालो चराचरी. मूकं करोति वाचालं पङ्गुं लङ्घयते गिरिं यत्कृपा तमहं वन्दे परमानन्दमाधवं. तडिध्यास सौनीलमेघावभासं रमा मंदिरं सुंदरं चित्प्रकाशं वरं तिष्ठिकायात् समन्यस्तपादं परब्रह्मलिंगं भजे पांडुरंगं. मस्तक हे पायावरी या वारकरी संतांच्या सेवे लागी सेवक झालो तुमच्या लागलो निज चरणा. घ्यावी घ्यावी माझी सेवा दीन दुधभळाची देवा. आता तुम्ही कृपावंत साधू संत जीवलग गोमटे ते करा माझे भार ओझे तुमासी. ತುಕೋಬ್ರಾಯರು ಅಭಂಗದ ಮಾಧ್ಯಮದಿಂದ ಸದ್ಗುರುಗಳ ಸಾನ್ನಿಧ್ಯದಲ್ಲಿ ಹೋಗಿ ವಿನಂತಿ ಮಾಡ್ತಾ ಇದ್ದಾರೆ. ಏನನ್ನ ವಿನಂತಿ ಮಾಡಿದರು? ಮೊದಲನೇ ಗಳಿಗೆಯಲ್ಲಿ ತುಕೋಬ್ರಾಯರು ಸದ್ಗುರುಗಳ ಸಾನ್ನಿಧ್ಯದಲ್ಲಿ ಹೋಗಿಲ್ಲ. ಯಾಕಂತಂದ್ರೆ ಬ್ರಹ್ಮ ಚೈತನ್ಯ ಸದ್ಗುರು ಯಾರಿಗೆ ಬ್ರಹ್ಮ ಜ್ಞಾನ ಪ್ರಾಪ್ತಿ ಆಗಿರ್ತಲ್ಲ, ಜ್ಞಾನ ಪ್ರಾಪ್ತಿ ಆಗಿರಬಹುದು, ಆದರೆ ಬ್ರಹ್ಮ ಜ್ಞಾನ ಪ್ರಾಪ್ತ ಆಗುವುದು ಬಹಳ ಅಷ್ಟೊಂದು ಸುಲಭಿಲ್ಲ, ಬಹಳ ಕಠಿಣ. ಯಾಕಂತಂದ್ರೆ ಪಾರಮಾರ್ಥದಲ್ಲಿ ಅಧ್ಯಾತ್ಮದಲ್ಲಿ ಎಲ್ಲಾ ಜ್ಞಾನದ ಸದುಪಯೋಗ ಆಗುವುದಿಲ್ಲ. ಜ್ಞಾನದಲ್ಲಿ ಸಾಕಷ್ಟು ಪ್ರಕಾರಗಳು. ಜ್ಞಾನದ ಪ್ರಕಾರ ಹೇಳಬೇಕಾದ್ರೆ ಈಗ ಸಾಕಷ್ಟು ಅಭ್ಯಾಸವನ್ನು ಮಾಡಿ ವಿದ್ಯಾವಂತನಾಗಿ ಶಾಲೆಯಲ್ಲಿ ಸಾಕಷ್ಟು ಪರ್ಸೆಂಟೇಜನ್ನು ತೆಗೆದುಕೊಂಡು ಒಳ್ಳೆಯ ನೌಕರಿ ಹಿಡಿದ್ರೆ ಅಧ್ಯಾತ್ಮದಲ್ಲಿ ಅವನಿಗೆ ಏನಾದರೂ ಕೇಳಿಕ್ಕೆ ಹೇಳ್ಬೋದಾ? ಹೇಳಕ್ಕಾಗೋದಿಲ್ಲ. ಆದರೆ ತುಕೋಬ್ರಾಯರು ಹೇಳ್ತಾ ಇದ್ದಾರೆ, ಯಾರು ಬ್ರಹ್ಮಜ್ಞಾನಿ ಆಗಿರ್ತಾರಲ್ಲ, ಬ್ರಹ್ಮ ಚೈತನ್ಯರಾಗಿರ್ತಾರಲ್ಲ, ಜಗತ್ತಿನಲ್ಲಿ ಇರ್ತಕ್ಕಂಥ ಯಾವ ಜ್ಞಾನವನ್ನ ಕೇಳಿದ್ರು ಕೂಡ ಅವರು ಹೇಳಲಿಕ್ಕೆ ತತ್ಕ್ಷಣ ಅದೇ ಕ್ಷಣಕ್ಕೆ. ಯಾಕಂತಂದ್ರೆ ಬ್ರಹ್ಮಜ್ಞಾನ ಅಂದ್ರೆ 24 ಕ್ಯಾರೆಟ್ ಬಂಗಾರ ಇದ್ದಂತೆ. ಬಂಗಾರ ನೋಡ್ರಿ, ಈಗ ನಮ್ಮ ಪತ್ತರಗೌಡ್ರು ಅದಾರ, ಅವ್ರ ಕಡೆ ನೀವು ಯಾವ ವಸ್ತುವನ್ನು ಓದಿದ್ರು ಕೂಡ, ನೀವು ನೆಕ್ಲೇಸ್ ವೈರ್, ಗಂಟನ್ ವೈರ್, ಯಾವ ಪದಾರ್ಥ ಓದಿದ್ರು ಕೂಡ ಅವರು ಅದ ಪದಾರ್ಥ ಏನು ಕೇಳುವುದಿಲ್ಲ, ಅದರಲ್ಲಿ ಎಷ್ಟು ಬಂಗಾರ ಅದ ಅದಷ್ಟು ನೋಡ್ತಾರೆ. ನೀವು ಬೇಕಾದ ಐಟಮ್ ಪದಾರ್ಥ ಬೇಕಾದಿರ್ಬೋದು, ಅದು 1 ತೊಲಿದಿರ್ಬೋದು, 10 ಇರ್ಬೋದು, 100 ಇರ್ಬೋದು, ಅದನ್ನು ನೋಡುವುದಿಲ್ಲ. ಅದು ಎಷ್ಟು ಅದರಲ್ಲಿ ಎಷ್ಟು ಕ್ಯಾರೆಟ್ ಅದ ಅಂದ್ರೆ, ಒಂದು ಬಂಗಾರ ಇದ್ರೆ ಅದರಿಂದ ಬೇಕಾದ ಅದನ್ನ ಶೃಂಗಾರ ಮಾಡಿ ಧರಿಸಬಹುದು. ಆದ್ರೆ ತುಕೋಬ್ರಾಯರು ಹೇಳ್ತಾ ಇದ್ರೆ, ಬ್ರಹ್ಮಜ್ಞಾನ ಪ್ರಾಪ್ತ ಆಗಿರ್ತಕ್ಕಂಥ ವ್ಯಕ್ತಿ ಹೇಗಿರ್ತಾರೆ ಅಂತಂದ್ರೆ, ಬ್ರಹ್ಮಜ್ಞಾನಿ ಚೌಕಟೆ
ಚೌಕಟ್ಟೆ ಅಂದ್ರೆ ಅದು ಶುದ್ಧ ಬಂಗಾರ ಅಂತ. ಅದಕ್ಕೆ ತುಕೋಬರಾಯರು ನನಗೆ ಬಂದಿರತಕ್ಕಂತ ನನ್ನ ಜೀವನ ಹಯಾತಿಯಲ್ಲಿ ಕೆಲವೊಂದು ಘಟನೆಗಳನ್ನು ಹೇಳ್ತಾ ಇರಬೇಕಾದ್ರೆ ತುಕೋಬರಾಯರಂದ್ರು, ನಾನು ಮೊದಲು ಸದ್ಗುರುಗಳ ಸಾನ್ನಿಧ್ಯದಲ್ಲಿ ಹೋಗಲಿಲ್ಲ, ಒಂದಿಷ್ಟು ನಾನು ಅಜ್ಞಾನಿ ಇದ್ದೆ, ನನಗೆ ಯಾವುದೇ ಜ್ಞಾನದ ಅವಲೋಕನ ಆಗಿರಲಿಲ್ಲ, ಪ್ರಪಂಚದಲ್ಲಿ ಓಡಾಡದೆ. ಎಷ್ಟು ತುಕೋಬರಾಯರು 12 ಊರು ಶ್ರೀಮಂತಿಕೆ ತುಕೋಬರಾಯರು 12 ಊರು ವತನದಾರಿಕೆ ಒಬ್ಬರೇ ಮಾಡ್ತಾ ಇದ್ರು. ಜಗದ್ಗುರು ತುಕಾರಾಮ್ 12 ಊರು ವತನದಾರಿಕೆ ಮಾಡ್ತಾ ಇರಬೇಕಾದ್ರೆ ಹಗಲು ರಾತ್ರಿ ಪ್ರಪಂಚವನ್ನ ಮಾಡಿ ತುಕೋಬರಾಯರು ಕೊನೆಗೆ ಅಂದ್ರು, ಸಂಸಾರಾಚ ತಾಪೆ ತಾಪಲೋಮಿ ದೇವಾ ಕರಿತಾಯ ಸೇವಾ ಕುಟುಂಬಾಚಿ. ನನಗೆ ಬಹಳ ತಾಪ ಆಯ್ತು, ಬಹಳ ಸಂತಾಪ ಆಯ್ತು. ಎಷ್ಟು ತ್ರಾಸಿ, ಹಗಲು ರಾತ್ರಿ. ಅದು ಏನಾಗ್ತದೆ, ಒಂದಿಷ್ಟು ಸುಖದ ಭಾಷೆ ಇರ್ತದೆ, ಆದ್ರೆ ಸುಖ ಪಹತ ಜವಪಾಡೆ ಪನ್ ದುಃಖ ಪರ್ವತ ಎವಡೆ. ಒಂದು ಕ್ಷಣಿಕ ಸುಖ ಸಲುವಾಗಿ ನಾನು ಪರ್ವತದಷ್ಟು ದುಃಖವನ್ನು ತೆಗೆದುಕೊಂಡು ಹೊಂಟಿದ್ದೀನಿ, ನನ್ನಂತ ಮತಿಮಂದ ಇನ್ನೊಬ್ಬನಿಲ್ಲ ಅಂತೇಳಿ ತುಕೋಬರಾಯರು ಏನಂದ್ರು, ಈ ಸಂಸಾರದಲ್ಲಿ ನಾನು ಕಲ್ಯಾಣದ ಮಾರ್ಗವನ್ನು ಹುಡುಕಲಿಕ್ಕೆ ಬೇಡ ಅಂತಂದ್ರು. ಸಂಸಾರವನ್ನ ಬಿಟ್ಬಿಟ್ರು, ತ್ಯಾಗ ಮಾಡಿದ್ರು, ಎಲ್ಲ ದಾನ ಧರ್ಮವನ್ನ ಮಾಡಿ 12 ಊರಲ್ಲ 500-600 ಎಕರೆ ಆಸ್ತಿ ಇದ್ದವರು ತುಕೋಬರಾಯರು ಅದನ್ನೆಲ್ಲ ಒಂದು ದಾನ ಮಾಡಿದ್ರು. ಮನೆಯನ್ನು ಬಿಟ್ರು, ಹಮಚಂದ್ರ ಗುಡ್ಡಕ್ಕೆ ಹೋದ್ರು. 15 ದಿವಸ ಅನುಷ್ಠಾನವನ್ನ ಮಾಡಿದ್ರು. 15 ದಿವಸ ಮಾಜಿ ಸಾಕ್ಷಾತ್ಕಾರ ಝಾಲ ವಿಠೋಬಾ ಭೇಟಲ ನಿರಾಕಾರ. 15 ದಿವಸ ಆದ ನಂತರ ಪರಮಾತ್ಮ ಪ್ರತ್ಯಕ್ಷನಾಗಿ ತುಕೋಬರಾಯರಿಗೆ ಅನುಗ್ರಹ ಮಾಡಿದ. ಪರಮಾತ್ಮನಿಗೆ ಕೇಳಿದ್ರು, ಅಪ್ಪ ದೇವ, ಗೋಮಟೆ ತೇ ಕರಾ ಮಾಝೆ, ಆತ ತುಮಿ ಕೃಪಾವಂತರಾಗಿ ನನ್ನ ಕಲ್ಯಾಣ ಮಾಡ್ರಿ. ಆದ್ರೆ ತುಕೋಬರಾಯರಿಗೆ ಏನು ಭಾವನೆ ಬಂತು ಗೊತ್ತಿಲ್ಲ, ಲಕ್ಷ್ಯ ಕೊಟ್ಟು ಕೇಳ್ರಿ. ಪರಮಾತ್ಮನ ಬೃಧಾವಳಿ ಏನದ, ನನ್ನ ಕಲ್ಯಾಣ ಆಗ್ಬಹುದು, ಆದ್ರೆ ಜಗತ್ತಿನ ಕಲ್ಯಾಣ ಆಗಬೇಕಾದ್ರೆ ಪರಮಾತ್ಮ ಸಹಜ ಯಾರ ಕಲ್ಯಾಣ ಮಾಡುವುದಿಲ್ಲ. ಈಗ ಪರಮಾತ್ಮನೇ ಒಂದು ಕಡೆ ಹೇಳ್ತಾ ಇದ್ದಾರೆ, ಪರಮಾತ್ಮ ಅವತೀರ್ಣ ಆಗೋದು ಯಾವಾಗ, ಯದಾ ಯದಾ ಈ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಹೇಳ್ತೀವಲ್ಲ, ಪರಿತ್ರಾಣಾಯ ಸಾಧೂನಾಂ ಕಿವಾ ವಿನಾಶಾಯ ಚತುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ ಧರ್ಮಾಚಿ ವಾಟ ಮೂಲೆ. ಯಾವಾಗ ಅಧರ್ಮ ಗ್ಲಾನಿ ಆಗ್ತದನೋ ಅವಾಗ ಪರಮಾತ್ಮ ಅವತೀರ್ಣವನ್ನು ತೆಗೆದುಕೊಂಡು, ಅಥವಾ ಧರ್ಮ ರಕ್ಷಾವಯ ಅವತಾರಗೇಸಿ, ಧರ್ಮದ ರಕ್ಷಣೆಗಾಗಿ ಮತ್ತು ಅಧರ್ಮದ ನಾಶಕ್ಕಾಗಿ ಪರಮಾತ್ಮ ಅವತೀರ್ಣ. ಇಷ್ಟೇ ಸಾಕು, ಬಹಳ ಚಿಂತನೆ ಮಾಡೋದು ಬೇಡ. ಈ ಮಾತನ್ನು ಯಾಕೆ ಹೇಳಿದಂತಂದ್ರೆ, ತುಕೋಬರಾಯರಂದ್ರು ಪರಮಾತ್ಮ ಅವತೀರ್ಣ ಆಗೋದು ಯಾರ ಸಲುವಾಗಿ, ಒಂದು ಪರಿತ್ರಾಣಾಯ ಸಾಧೂನಾಂ ಕಿವಾ ವಿನಾಶಾಯ ಚತುಷ್ಕೃತಾಂ, ಅಂದ್ರೆ ಸಜ್ಜನರ ರಕ್ಷಣೆಯನ್ನು ಮಾಡಲಿಕ್ಕೆ ಪರಮಾತ್ಮ ಬಂದಿದ್ದಾನೆ ಇತಿಹಾಸದಲ್ಲಿ. ಎರಡನೇದು ದುರ್ಜನರ ಸಂಹಾರವನ್ನ ಮಾಡಲಿಕ್ಕೆ ಪರಮಾತ್ಮ ಬಂದಿದ್ದಾನೆ. ಮಲ್ಕೋಬೇಡ್ರಿ, ಬಂದಿದ್ದಾನಲ್ರಿ, ಇತಿಹಾಸ ನೋಡಿರಿ, ಎಷ್ಟು ಚರಿತ್ರವನ್ನ ತೆಗೆದು ನೋಡ್ರಿ. ಪರಮಾತ್ಮ ಬಂದಿದ್ದು ಒಂದು ಭಕ್ತರ ಸಂರಕ್ಷಣೆಗಾಗಿ, ಎರಡನೇದು ದುಷ್ಟರ ಸಂಹಾರಕ್ಕಾಗಿ. ಒಂದು ಪರಮಾತ್ಮ ಬಂದ ಭಕ್ತ ಪ್ರಹ್ಲಾದನ ಸಲುವಾಗಿ, ಎರಡನೇದು ಹಿರಣ್ಯಕಶಿಪುನ ಸಂಹಾರಕ್ಕಾಗಿ. ಅಂದ್ರೆ ಸಜ್ಜನರ ರಕ್ಷಣೆಗಾಗಿ ಪರಮಾತ್ಮ ಬರ್ತಾ ಇದ್ದಾನೆ, ಎರಡನೇದು ದುರ್ಜನರ ಸಂಹಾರಕ್ಕಾಗಿ ಪರಮಾತ್ಮ ಬರ್ತಾ ಇದ್ದಾನೆ, ಬಂದಿದ್ದಾನೆ ಇತಿಹಾಸದ. ತುಕೋಬರಾಯರಂದ್ರು, ಈ ಎರಡು ವ್ಯಕ್ತಿಯನ್ನು ಬಿಟ್ಟರೆ ಮೂರನೇದವ್ರ ಸಲುವಾಗಿ ಪರಮಾತ್ಮ ಬಂದಿದ್ದು ಇತಿಹಾಸದಲ್ಲಿನೇ ಇಲ್ಲ. ಮತ್ತು ಪರಮಾತ್ಮನಿಗೆ ಸ್ವಇಚ್ಛಾ ಪ್ರಾರಬ್ಧ ಇಲ್ಲ. ಪರಮಾತ್ಮ ಬರಬೇಕಾದ್ರೆ ಅಲ್ಲಿ ಒಂದು ಸಜ್ಜನರು ಇರಬೇಕು, ಇಲ್ಲ ದುರ್ಜನರು ಇರಬೇಕು. ತುಕೋಬರಾಯರ ಮುಂದೆ ನಿಂತಿರ್ತಕ್ಕಂಥ ಅನೇಕ ಜನಸಮೂಹ ಇತ್ತು. ತುಕೋಬರಾಯರಂದ್ರು, ಇನ್ನು ಪರಮಾತ್ಮ ಬರೋದು ಒಂದು ಸಜ್ಜನರ ಸಲುವಾಗಿ, ಎರಡನೇದು ದುರ್ಜನರ ಸಲುವಾಗಿ. ಈಗ ನೀವು ಸರ್ವಸಾಮಾನ್ಯರು, ನಮ್ಮ ಕೆಲಸ ಯಾಕಂತಂದ್ರೆ ತುಕೋಬರಾಯರು ಒಂದು ಪ್ರಶ್ನೆಯನ್ನು ಕೇಳಿದ್ರು, ನಾವಿಷ್ಟೆಲ್ಲ ಜನ ಕುಡಿದ್ದೀವಲ್ಲ, ಇದರಲ್ಲಿ ನಾವು ಎದೆ ತಟ್ಟಿ ನಾವು ಬಹಳ ಸಜ್ಜನರದೇವು ಅಂತ ಹೇಳಿ ಒಬ್ಬರೇ ಕೈ ಎತ್ತಿ ಹೇಳ್ತೀವ, ನಾವು ಬಹಳ ಸಜ್ಜನರಿ ಹೇಳ್ತೀವಿ, ಕೈ ಎತ್ತಿ ಹೇಳ್ಬೋದ? ಕೈ ಎತ್ತಿ ಹೇಳಕ್ ಬರೋದಿಲ್ಲ. ಅಕಸ್ಮಾತ್ ನಾವು ಕೈ ಎತ್ತಿ ಹೇಳಿದ್ವಿ ಅಂದ್ರೆ ನಾವು ಸಜ್ಜನರ ಅಲ್ಲ, ಮತ್ತು ಸಜ್ಜನರು ಎಂದು ಕೈ ಎತ್ತಿ ಹೇಳಂಗಿಲ್ಲ. ಹೌದಾ? ಹೇಳೋದಿಲ್ಲ. ಹೌದು, ಸಜ್ಜನರಲ್ಲ.
ಸಜ್ಜನರಲ್ಲ ಅಂದ ತಕ್ಷಣ ಪರಮಾತ್ಮ ನಮ್ಮ ಸಲುವಾಗಿ ಬರುವುದಿಲ್ಲ. ಹೋಗ್ಲಿ, ದುರ್ಜನರ ಸಲುವಾಗಿ ಪರಮಾತ್ಮ ಬಂದಿದ್ದಾನೆ. ನಾವು ಭಯಂಕರ ದುರ್ಜನರದಿ ಅಂತ ಕೈ ಎತ್ತಿವೆ. ದುರ್ಜನರು ಅಲ್ಲ, ನಾವು ಸಜ್ಜನರು ಅಲ್ಲ, ದುರ್ಜನರು ಅಲ್ಲ. ಅಕಸ್ಮಾತ್ ನಾವು ದುರ್ಜನರಿದ್ರೆ 125ನೇ ವರ್ಷದ ಮಹಾರಾಜರ ಜನ್ಮೋತ್ಸವಕ್ಕೆ ನಾವು ಇಲ್ಲಿ ಬರ್ತಾನೆ ಇರಲಿಲ್ಲ. ದುರ್ಜನರಿದ್ರೆ ನಾವು ದುರ್ಜನರಲ್ಲ. ನಾವೆಲ್ಲರೂ ಸತ್ಸಂಗದಲ್ಲಿ ಭಾಗರಾಗಿ ಅಂದ್ರೆ ನಾವು ದುರ್ಜನರು ಅಲ್ಲ, ಆದರೆ ನಾವು ಸಜ್ಜನರು ಅಲ್ಲ, ದುರ್ಜನರು ಅಲ್ಲ, ಸಜ್ಜನರು ಅಲ್ಲ. ಆದರೆ ಪರಮಾತ್ಮ ಬರೋದು ಒಂದು ದುರ್ಜನರ ಸಲುವಾಗಿ, ಎರಡನೇದು ಇಲ್ಲೈತೆ ನೋಡಿ. ಸುಮ್ಮನೆ ನಾವು ಭಜನ ಮಾಡುವುದು, ಪಾರಾಯಣ ಮಾಡುವುದು, ದೇವ್ರು ಯಾಕೋ ನಮಗೆ ಭಾಳ ಕಾಡ್ಲಾಕತ್ತನ್ರಿ. ದೇವ್ರ ಯಾದಿ ಒಳಗ ನಾವಿಲ್ಲ, ಅದನ್ನ ಲೆಕ್ಕನ ಹಿಡಿದಿಲ್ಲ. ಯಾಕೋ ಭಾಳ ಮೊನ್ನೆ ಪಾರಾಯಣ ಮಾಡಿದೀವಿ, ಕರೆ ಸ್ವಲ್ಪ ತ್ರಾಸ ಕಮ್ಮಿ ಆಗೋದು. ಇನ್ನೊಂದು ಪಾರಾಯಣ ಅಲ್ಲ, ಸಾಯುತನ ಪಾರಾಯಣ ಮಾಡಿದ್ರು ದೇವ್ರ ಭೇಟಿ ಆಗಂಗಿಲ್ಲ. ಯಾಕಂದ್ರೆ ದೇವರು ಬರೋದು ಇಬ್ಬರಿಗೆ. ಅಪ್ಪ ನೀನು ಸಜ್ಜನನಾಗು, ಇಲ್ಲ ದುರ್ಜನರಾಗು. ನಿನ್ನ ಸಂಹಾರಕ್ಕಾಗಿ ಪರಮಾತ್ಮ ಬರ್ತಾ ಇದ್ದಾನೆ. ರಾವಣನ ಸಲುವಾಗಿ ಪರಮಾತ್ಮ ಬಂದ, ಎರಡನೇದು ವಿಭೀಷಣ ಸಲುವಾಗಿ. ನಮ್ದು ಹೇಗಾಗಿದೆ ಅಂತಂದ್ರೆ ನಡಬರಕ್ಕೆ ಸಿಕ್ಕೊಂಡಿರು. ತುಕೋಬರೇರಂದ್ರು, ಪ್ರಪಂಚದಲ್ಲಂತೂ ನನ್ನ ಕಲ್ಯಾಣ ಆಗ್ಲಿಲ್ಲ, ಪರಮಾತ್ಮನ ಕಡೆ ವಿನಂತಿ ಮಾಡದೆ ಗೋಮಟೇತೆ ಕರ, ಪರಮಾತ್ಮನು ನನ್ನ ಕಲ್ಯಾಣ ಮಾಡೋ ಕಾಣೋದಿಲ್ಲ. ಯಾಕಂತಂದ್ರೆ ಪರಮಾತ್ಮ ಕಲ್ಯಾಣ ಮಾಡೋದು ಒಂದು ಸಜ್ಜನರದು, ಒಂದು ದುರ್ಜನರು. ಕಪಿ ಕುಳಿ ಉದ್ಧರಿಲೆ ಮುಕ್ತ ಕೇಲೆ ರಾಕ್ಷಸ. ಭಗವಾನ್ ಶ್ರೀರಾಮ ಪ್ರಭು ಯಾರು ಹಗಲು ರಾತ್ರಿ ರಾಮಾಯಣ ಯುದ್ಧ 72 ದಿವಸ ಆಯ್ತು. ಭಗವಾನ್ ಶ್ರೀರಾಮ ಪ್ರಭುನ ಜೊತೆ 72 ದಿವಸ ಯುದ್ಧ ಆಡ್ಲಿಕ್ಕೆ ಯಾರಿದ್ರು ಹೇಳ್ರಿ? ಮಂಗ್ಯಗಳು, ಜನರು ಯಾರು ಇರಲಿಲ್ಲ. ರಾಮ ಪ್ರಭು ಜನರನ್ನು ಕರೆಕೊಂಡು ಯುದ್ಧ ಆಡಿಲ್ಲ. ಯಾಕಂದ್ರೆ ಈ ಜನರ ಮೇಲೆ ದೇವರಿಗೆ ವಿಶ್ವಾಸ ಇರಲಿಲ್ಲ. ಯಾಕಂದ್ರೆ ರಾಮ ಪ್ರಭು ಯಾರ ಜೊತೆ ಯುದ್ಧ ಆಡ್ಲಿಕ್ಕೆ ಹೋಗ್ತಿದ್ರಲ್ಲ ಅವರು ಸಾಮಾನ್ಯನಲ್ಲ, ರಾವನಿದ್ದ. ಹೌದಲ್ಲ? ನಮ್ಮನ್ನ ಜರ್ ಕರ್ಕೊಂಡು ಯುದ್ಧ ಆಡ್ಲಿಕ್ಕೆ ಹೋಗಿದ್ದಂದ್ರ ಅಲ್ಲಿ ಯುದ್ಧ ಆಡುವ ಪ್ರಸಂಗದಾಗ ರಾವಣನು ಶುದ್ಧ ಕಾಂಚನಾಚಿ 7 ಕೋಟಿ ಶುದ್ಧ ಬಂಗಾರದು 7 ಕೋಟಿ ಮನಿ ಇದ್ದು ಅಂತ್ರಿ ರಾವಣನು. ಒಬ್ಬರು ಬರೆದಿಟ್ಟಾರೆ 7 ಕೋಟಿ ಮನಿ ಒಂದೊಂದ ಇಟ್ಟಂಗೆ ತಗಸಿ ಜರ ಬಂಗಾರದ ನಮ್ಗೆ ತೋರಿಸಿದ್ದಂದ್ರೆ ರಾವಣ, ರಾಮ ಪ್ರಭುಕಿ ಜೈ ಅನ್ನೋದು ಬಿಟ್ಟು ರಾವಣಕಿ ಜೈ ಅಂದು ಬಿಡ್ತಿದ್ವಿ. ನಮಗೇನು ಬೇಕು? ಹೌದಲ್ಲ? ಅದಕ್ಕೆ ರಾಮ ಪ್ರಭು ಚಾತುರ್ಯ, ಜನರನ್ನ ಕರ್ಕೊಂಡು ಹೋಗ್ಲಿಲ್ಲ, ವಾನರನ್ನ ಕರೆದುಕೊಂಡು ಹೋದ. ಇನ್ನೊಂದು ವಿಶೇಷ ಬರುತ್ತಾ, ಯಾವಾಗ ಯುದ್ಧವನ್ನ ಆಡ್ಲಿಕ್ಕೆ ವಾನರನ್ನ ಕರೆದುಕೊಂಡು ಹೋದಲ್ಲ, ರಾಮ ಪ್ರಭು ಸಾಯಂಕಾಲ ಆದ್ರೆ ಸಾಕು ವಾನರಿಗೆ ಹೇಳ್ತಿದ್ದ, ನೀವು ಸಾಯಂಕಾಲ 4 ದಿಕ್ಕಿಗೆ 4 ಕಡೆ ಹೋಗಿ ಒಂದೊಂದು ಗ್ಯಾಂಗ್ ಅಂದ್ರೆ ಗುಂಪನ್ನ ಮಾಡಿದ್ದ. ಅಲ್ಲಿ ಹೋಗಿ ಯಥಾಸಾಂಗ ತಪ್ಪಲು, ಹಣ್ಣು, ಗಿಡ, ನಿಮಗೆ ನೀರು ಏನು ಬೇಕು ಮುಗಿಸಿ ಮತ್ತೆ ಬೆಳಿಗ್ಗೆ ಸರಿಯಾಗಿ ಯುದ್ಧದ ವೇಳೆಗೆ ಬರಬೇಕು. ಯಾವುದೇ ವ್ಯವಸ್ಥೆ ಮಾಡಲಿಕ್ಕೆ ಹತ್ತಲಿಲ್ಲ ಯಾರಿಗೆ? ರಾಮನಿಗೆ. ನಮಗೆ ಕರ್ಕೊಂಡು ಹೋದ್ರೆ ಚಾದಾಗ ಸಕ್ಕರೆ ಹೆಚ್ಚಾತು, ಸಾರದಾಗ ಉಪ್ಪು ಕಮ್ಮಿ ಆಯ್ತು, ಉಪ್ಪಿಟ್ಟದಾಗ ಉಳ್ಳಾಗಡ್ಡಿನ ಹಾಕಿಲ್ಲ, ಕೊತ್ತಂಬರಿ ನಾನಾ ಕಿರಿಕಿರಿ ನಾವು ಸುಮ್ಕೊಂಡ್ರವ್ರಲ್ಲ. ಹೌದಲ್ಲ? ಆದ್ರೆ ವಾನರರು ಮಾತ್ರ ಯಾವುದೇ ತೊಂದರೆ ಮಾಡದೆ 72 ದಿವಸ ಯಥಾಸಾಂಗವಾಗಿ ಯುದ್ಧವನ್ನ ಆಡಿದ. ಆದರೆ ಕೊನೆಯ ಪ್ರಸಂಗ ಚರಿತ್ರೆ ಬಹಳ ದೊಡ್ಡದ. ನನಗೆ ಹೇಳೋ ತಾತ್ಪರ್ಯ ಏನಂತಂದ್ರೆ, ವಾನರರ ಉದ್ಧಾರ ಆಗೋ ಮೊದಲ ರಾಕ್ಷಸರು ಉದ್ಧಾರ ಆಗಿತ್ತು. ರಾಕ್ಷಸರನ್ನು ಮುಕ್ತ ಮಾಡಿಬಿಟ್ಟಿದ್ದ ಪರಮಾತ್ಮ. ಲಕ್ಷ್ಮಣ ಪ್ರಶ್ನೆ ಮಾಡ್ತಾ ಇದ್ದಾನೆ, ಪ್ರಭು ಇದು ಯಾವ ನ್ಯಾಯ ಅಂತ. ಹಗಲು ರಾತ್ರಿ 72 ದಿವಸ ನಿನ್ನ ಬೆನ್ನತ್ತಿ ನಿನಗೆ ಸಹಾಯ ಸಹಕಾರ ಮಾಡಿರ್ತಕ್ಕಂಥ ವಾನರಿಗೆ ಹಂಗೆ ಬಿಟ್ಟಿದೀಯಾ, ಮತ್ತು ನಿನ್ನನ್ನು ಕೊಲ್ಲಿಕ್ಕೆ ಬಂದಿರತಕ್ಕಂಥ ದುಷ್ಟ ರಾಕ್ಷಸರಿಗೆ ಮುಕ್ತರಾಗಿ ಮಾಡಿದ್ಯಲ್ಲ, ಇದ್ಯಾವ ನ್ಯಾಯ ಅಂತ ಕೇಳಿದಾಗ ರಾಮ್ ಪ್ರಭುಜಿ ಹೇಳಿದ್ರು, ಲಕ್ಷ್ಮಣ್ ಇದರಲ್ಲಿ ನನ್ನ ಏನು ತಪ್ಪಿಲ್ಲ. ಯಾಕಂತಂದ್ರೆ ಯಾವಾಗ ನನ್ನ ಜೊತೆ ಯುದ್ಧ ಆಡ್ಲಿಕ್ಕೆ ರಾವಣ ಅವರನ್ನ ಕರೆದುಕೊಂಡು ಬಂದನೋ, ಆ ಯುದ್ಧದ ಮೊದಲನೇ ಪ್ರಸಂಗನೇ ರಾವಣ ಅವರಿಗೆಲ್ಲ ಹೇಳಿದ್ದ. ಏನ್ ಹೇಳಿದ್ದಂತಂದ್ರೆ, ನೀವು ಯಾರ ಜೊತೆ ಯುದ್ಧ ಆಡಬೇಕು? ರಾಮನ ಜೊತೆ. ಯಾರನ್ನ ಸೋಲಿಸಬೇಕು? ರಾಮನನ್ನು ಸೋಲಿಸಬೇಕು. ರಾಮನನ್ನು ಸೋಲಿಸಬೇಕು, ರಾಮ ಜೊತೆ ಯುದ್ಧ ಆಡಬೇಕು, ರಾಮನನ್ನ ಬಡಿಬೇಕು, ರಾಮನನ್ನು ಹೊಡಿಬೇಕು. ರಾಮ 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 ಯಾರು? ರಾಕ್ಷಸರು.
72 ದಿವಸ ಹಗಲು ರಾತ್ರಿ ರಾಮ ರಾಮ ರಾಮನನ್ನು ಬಿಟ್ಟಿಲ್ಲ ಅವರು. ಯಾರು? ರಾಕ್ಷಸರು. ತುಕಾ ಮನೆ ಅಸೋ ಅಥವಾ ನಸೋ ಭಾವ ದರ್ಶನೇ ಪಂಡರಿ ರಾಮ ಮೋಕ್ಷ. ಇದು ನೀವು ಭಾವನೆಯಿಂದ ಮಾಡ್ರಿ, ನೀವು ಬಹಳ ಪ್ರೇಮದಿಂದ ಮುಟ್ರಿ, ಸಿಟ್ಟಿಂದ ಮುಟ್ರಿ, ಬೆಂಕಿ ಸುಡುದ. ನಾ ಬಹಳ ಪ್ರೇಮದಂತೆ ಅದೇ ಸಿಟ್ಟಿಗೇರಿ ಕೊಲ್ಲಬೇಕಂತ ಬಂದ್ರು, ಆದ್ರೂ ಅವರನ್ನು ಮುಕ್ತ ಮಾಡಿದ. ಆದ್ರೆ ಈ ಮಂಗ್ಯಾಗಳ ಕೆಲಸ ಏನಾಗಿತ್ತು? ರಾಮ್ ಹೇಳಿದ್ದ, ನೀವು ಯಾರಿಗೆ ಹೊಡಿಬೇಕು? ರಾವಣ್. ಇವು ಹಗಲು ರಾತ್ರಿ ಯಾರು ಧ್ಯಾನ ಮಾಡ್ತಿದ್ದು? ರಾವಣ್ ರಾವಣ್ ರಾವಣ್. ಹೌದು, ಮಂಗ್ಯಾಗಳ ಸ್ಮರಣೆ ರಾವಣ ನಡೆದಿತ್ತು, ರಾಕ್ಷಸ ಸ್ಮರಣೆ. ಮತ್ತಿನ್ ಯಾರು ಉದ್ಧಾರ ಆಗ್ಬೇಕು? ಉತ್ತರ ಸಿಕ್ತಲ್ಲ ಇಷ್ಟ. ಆದ್ರೆ ಮಂಗ ವಾನರ ಉದ್ಧಾರ ಮಾಡ್ಲಿಲ್ಲ ಅಂತಲ್ಲ, ಆದ್ರೆ ಕಪಿ ಕುಳಿ ಉದ್ಧರಿಲೆ ಮುಕ್ತ ಕೇಲೆ ರಾಕ್ಷಸ. ಇವರೆಲ್ಲರಿಗೂ ವಚನವನ್ನು ಕೊಟ್ಟಿದ್ದಾನೆ ಶ್ರೀರಾಮ ಪ್ರಭು. ಅಪ್ಪ, ನೀವು ಮಾಡಿರ್ತಕ್ಕಂಥ ಉಪಕಾರ ನಿಮ್ಮನ್ನು ಉದ್ಧಾರ ಮಾಡ್ತೀನಿ, ಆದ್ರೆ ನಿಮ್ಮ ಇಚ್ಛೆ ನಿಮ್ಮ ಬಯಕೆಯನ್ನು ಈ ಅವತಾರದಲ್ಲಿ ನಾನು ಪೂರ್ಣ ಮಾಡ್ಲಿಕ್ಕಾಗಿಲ್ಲ. ಕೃಷ್ಣ ಅವತಾರದಲ್ಲಿ ದ್ವಾಪಾರ ಯುಗದಲ್ಲಿ ನಾನು ಕೃಷ್ಣನಾಗಿ ಅವತಾರವನ್ನು ತೆಗೆದುಕೊಳ್ತೀನಿ, ನೀವೆಲ್ಲ ಗೋಪಿಕರಾಗಿ ಹುಟ್ಟಂತೆ ಕೊಟ್ಟಿದ್ದಾನೆ. ದೊಡ್ಡ ಚರಿತ್ರದ ಇರ್ಲಿ. ಹೇಳೋ ತಾತ್ಪರ್ಯ ಏನಂತಂದ್ರೆ, ಒಂದು ಸಜ್ಜನರಿರಬೇಕು, ಇಲ್ಲ ದುರ್ಜನರಿರಬೇಕು. ಪರಮಾತ್ಮ ಉದ್ಧಾರ ಮಾಡ್ತಾನೆ. ತುಕೋಪರಂದ್ರು ನಾವು ನೀವೆಲ್ಲರೂ ಸಜ್ಜನರು ಅಲ್ಲ, ದುರ್ಜನರು ಅಲ್ಲ. ಇನ್ನು ನಮ್ಮ ಕೆಲಸ ಹೇಗೆ? ಪರಮಾತ್ಮನಿಗೆ ವಿನಂತಿ ಮಾಡಿದರು, ಅಪ್ಪ ಪರಮಾತ್ಮ, ನೀನು ಅವತಾರವನ್ನು ತಾಳಿ ಅನೇಕ ಜನರ ಸಂಹಾರ ಮಾಡಿದ್ದೀಯಾ, ಉದ್ಧಾರ ಮಾಡಿದ್ದೀಯಾ, ಆದ್ರೆ ಮಧ್ಯವರ್ಗದ ಜನರ ಸಲುವಾಗಿ ಏನು? ಅವಾಗ ಪರಮಾತ್ಮ ವಿಚಾರ ಮಾಡಿದ, ನಾನು ಲಕ್ಷ್ಯ ಕೊಟ್ಟು ಕೇಳಿ, ದೇವತ್ವವನ್ನು ಸ್ವೀಕಾರ ಮಾಡಿ ಮೃತ್ಯು ಲೋಕದಲ್ಲಿ ಹೋಗ್ಲಿಕ್ಕೆ ಬರುವುದಿಲ್ಲ, ನನಗೆ ಸ್ವಇಚ್ಛಾ ಪ್ರಾರಬ್ಧ ಇಲ್ಲ, ನಾನು ಹೋಗಲಿಕ್ಕೆ ನನಗೆ ಯಾವುದೇ ಸ್ವಾತಂತ್ರ್ಯ ಇಲ್ಲ. ಆದರೆ ಒಂದು ಲಕ್ಷ್ಯ ಕೊಟ್ಟು ಕೇಳ್ರಿ, ದೇವನಾಗಿ ನಾನು ಹೋಗಲಿಕ್ಕೆ ಬರುವುದಿಲ್ಲ, ಆದರೆ ಸಂತನಾಗಿ ಸದ್ಗುರುನಾಗಿ ರಂಗರಾವ್ ಮಹಾರಾಜರಾಗಿ ನಾನು ಹೋಗಿ ಎಲ್ಲ ಭಕ್ತರು ಉದ್ಧಾರ ಮಾಡೋದು ಹೋದಂತಕ್ಕಂಥ ನಿರ್ಣಯವನ್ನು ತೆಗೆದುಕೊಂಡು ಭಗವಾನ್ ಪರಮಾತ್ಮ ಸಂತ ಮಹಾತ್ಮರ ರೂಪದಲ್ಲಿ, ಶರಣರ ರೂಪದಲ್ಲಿ, ಅಷ್ಟೇ ಅಲ್ಲ ಶುದ್ಧ ಪುರುಷರ ರೂಪದಲ್ಲಿ, ನಮ್ಮ ರಂಗರಾವ್ ಮಹಾರಾಜರ ರೂಪದಲ್ಲಿ ಬಂದು ನಿಮ್ಮೆಲ್ಲರ ಕಲ್ಯಾಣ ಮಾಡುವ ಕೆಲಸವನ್ನ ಮಾಡಿದ್ದಾನೆ. ಇದಕ್ಕೆ ತುಕೋಬರಾಯರೇ ಸಾಕ್ಷಿ ಹೇಳ್ತಾ ಇದ್ದಾರೆ. ವಿಠೋಬ್ಬ ರಕುಮಾಯಿ ವಿಠೋಬ್ಬ ರಕುಮಾಯಿ ಎಷ್ಟು ವಿಶೇಷದ ನೋಡಿ. ನಾವಂತೀವಿ ಸದ್ಗುರುಗಳು ಮಹಾರಾಜರು ಕಾಣ್ಲಿಕ್ಕೆ ನಿಮ್ಮ ತರ ಸರ್ವ ಸಾಮಾನ್ಯರ ಕಾಣ್ತಿದ್ರು. ಯಾಕ್ರಿ? ಅವರು ನಿಮ್ಮ ತರ ಊಟ ಮಾಡ್ತಿದ್ರು, ನಿಮ್ಮ ತರ ನಿದ್ದೆ ಮಾಡ್ತಿದ್ರು, ನಿಮ್ಮ ತರ ಆಗದೆ ಎಲ್ಲರ ಜೊತೆ ಆಡ್ತಾ ನಗ್ತಾ ಮಾತಾಡ್ತಾ ಇದ್ರು. ಆದರೆ ತುಕೋಬ್ರಾರ್ ಹೇಳ್ತಾ ಇದ್ರೆ, ತುಕಾ ಮನೇನು ಹೇ ದಿಸತು ಮೀ ತೈಸ. ಅವರ ಕಾಣ್ಲಿಕ್ಕೆ ನಿಮ್ಮ ತರ ಕಾಣಬಹುದು. ಆದ್ರೆ ತುಕೋಬ್ರಾಯರು ಒಂದ್ ಕಡೆ ಅನ್ನೋಕ್ಕಿಂತ ಜ್ಞಾನೋಬ್ರಾಯರು ಹೇಳ್ತಾ ಇದ್ದಾರೆ, ಗಂಗಾ ನವೇ ಜಳ ಆಹಾ ಆಹಾರೇ ಭಾಯಿ. ನೀವು ಒಂದಿಷ್ಟು ಅಲ್ಲಿ ಇರ್ತಕ್ಕಂಥ ನೀರನ್ನ ತೆಗೆದುಕೊಂಡು ಅದೇ ಗಂಗೆಯಲ್ಲಿ ಇರ್ತಕ್ಕಂಥ ನೀರನ್ನ, ಇದು ನೀರಂತಂದ್ರೆ ಅದು ನೀರಲ್ಲ. ಆಹಾರ ವೃಕ್ಷನವೇ ಒಡಪಿಂಪಳ. ಎಲ್ಲ ಗಿಡಗಳು ಒಡಪಿಂಪಳ ಆಗ್ಲಿಕ್ಕೆ ಬರುವುದಿಲ್ಲ, ಪಿಂಪಳ ವೃಕ್ಷ ಆಗಲಿಕ್ಕೆ ಬರುವುದು. ತುಳಸಿ ರುದ್ರಾಕ್ಷನವೇ ಮಾಳ. ಒಂದು ತುಳಸಿ, ಒಂದು ರುದ್ರಾಕ್ಷಿ ಮಾಲೆ ಸರ್ವಸಾಮಾನ್ಯ ಮಾಲೆ ತರ ಅಲ್ಲ, ಅದು ಕಾಣಲಿಕ್ಕೆ ಸರ್ವಸಾಮಾನ್ಯ ಮಾಲೆ ಕಾಣಬಹುದು. ಗಂಗೆಯ ನೀರು ಸರ್ವಸಾಮಾನ್ಯ ನೀರಾಗಿ ಕಾಣಬಹುದು. ಅದೇ ತರ ಸಂತನವತಿ ಜಗಮಾನ ಸಾಧ್ಯ ಸಾರಿಕೆ ಸದ್ಗುರುಗಳು ಸಂತ ಮಹಾತ್ಮರು ಕಾಣಲಿಕ್ಕೆ ಮಾತ್ರ ನಿಮ್ಮ ತರ ಸರ್ವಸಾಮಾನ್ಯರಾಗಿ ಕಾಣಬಹುದು, ಆದರೆ ಅವರು ಇರ್ಲಿಕ್ಕೆ ಮಾತ್ರ ಸರ್ವಸಾಮಾನ್ಯರಿರುವುದಿಲ್ಲ. ಅವರು ಪರಮಾತ್ಮನೇ. ತುಕೋಬ್ರಾಯರ್ ಹೇಳ್ತಾ ಇದ್ದಾರೆ, ಲೋಪಲೇ ಜ್ಞಾನ ಜಗಿ हितने नती कोणी. पण पुढं काय? अवतार पांडुरंग नाव ठेविले ज्ञानी. पांडुरंग अवतार कोणाचा? पांडुरंगाचा. नाव काय ठेवलं?
ತುಕೋಬರಾಯರನ್ನಕ್ಕಿಂತಲೂ ನಾಮದೇವರಾಯರು, ಏಕನಾಥ್ ಮಹಾರಾಜರು, ಸಂತ ಶಿರೋಮಣಿ ನಾಮದೇವ್ ಮಹಾರಾಜರು, ತುಕೋಬರಾಯರು, ನಿವೃತ್ತಿನಾಥರು, ಸೋಪಾನ ಕಾಕ, ವಿಶೋಭ ಕಾಕ ಇವರೆಲ್ಲರೂ ಒಂದೇ ಸಂಕೇತ ಹೇಳ್ತಾ ಇದ್ದಾರೆ. ಅಪ್ಪ, ಜಗತ್ತಿನಲ್ಲಿ ಸಂತ ಮಹಾತ್ಮರು ಸದ್ಗುರುಗಳಂದ್ರೆ ಅವರು ಬೇರೆ ಯಾರು ಅಲ್ಲ, ಪರಮಾತ್ಮನೇ ಅವರ ರೂಪದಿಂದ ಅವತೀರ್ಣಾಗಿರ್ತಾನೆ. ಹೌದಲ್ಲ? ಅದಕ್ಕಾಗಿ ಮತ್ತಿನ್ನು ಜಗತ್ತಿನಲ್ಲಿ ನಾವು ನೀವು ಎಷ್ಟದೀವಿ? ಈಗ ನಾ ಯಾವಾಗಲೂ ಒಂದು ಪ್ರಶ್ನೆ ನಮಗೊಂದು ಉದ್ಭವ ಇರ್ತದೆ. ನಾ ಎಲ್ಲ ಹುಡುಗರಿಗೆ ಕೇಳ್ತಿರ್ತೀನಿ. ಆವಾಗ ಇವರು ಜ್ಞಾನೇಶ್ವರ ಮಹಾರಾಜರು ಅಂದ್ರೆ ಹೇಳಿಬಿಡ್ತಾರೆ. 729 ವರ್ಷ ಆಯಿತು ಜ್ಞಾನೇಶ್ವರ ಮಹಾರಾಜರು. ಹೌದಲ್ಲ? ಸಮಾಧಿ ಸೋಳ ಮೊನ್ನೆ ತ್ರಯೋದಶಿ ಆಯಿತು. 729 ವರ್ಷ. ತುಕೋಬರಾಯರು 300 ವರ್ಷ ಆಯಿತು. ಬಸವಣ್ಣವರು, ಅಕ್ಕ ಮಹಾದೇವಿ, ಅಲ್ಲಮ ಪ್ರಭು, ನಾಮದೇವರಾಯರು, ತುಕೋಬರಾಯರು, ಸಂತ ಗೋರೋಬಾ ಕಾಕ, ರಾಕಾ ಕುಂಬಾರ್, ಗೋರಾ ಕುಂಬಾರ್, ಸಾವಂತ ಮಾಳಿ, ವಿಸೋಬಾ ಖೇಚ ಇವರೆಲ್ಲರ ಇತಿಹಾಸವನ್ನು ತೆಗೆದು ನೋಡಿದ್ರೆ 500 ವರ್ಷ ಆಗಿ ಹೋಯಿತು. ಅವರನ್ನು ಯಾರೂ ನಾವು ಮರ್ತಿಲ್ಲ. ರಂಗರಾವ್ ಮಹಾರಾಜರನ್ನು ನಾವು ಮರ್ತಿಲ್ಲ, ರಾಮಚಂದ್ರರಾವ್ ಮಹಾರಾಜರನ್ನು ನಾವು ಮರ್ತಿಲ್ಲ, ಬಾಳಕೃಷ್ಣ ಮಹಾರಾಜರನ್ನು ಮರ್ತಿಲ್ಲ. ಯಾರನ್ನ ಮರ್ತೀವಿ ಹೇಳಿ? ಗಿರಿಮಲ್ಲೇಶ್ವರ ಮಹಾರಾಜರನ್ನು ನಾವು ಮರ್ತಿಲ್ಲ, ಸಂಗಮೇಶ್ವರ ಮಹಾರಾಜರನ್ನು ನಾವು ಮರತೇ ಇಲ್ಲ. ಹಂಗಂಥೇಳಿ ಅವರನ್ನು ನಾವು ನೋಡಿಲ್ಲ. ಆದರೆ ನಮ್ಮ ಹುಡುಗರು ಕೇಳ್ತೀನಿ, ಯಾರ್ರಿ ಒಬ್ಬರು ಕೈ ಎತ್ತಿ ಮರಯ್ಯ, ಒಂದು 4 ತಲೆ ಹಿಂದಿನ ನಿಮ್ಮ ಮುಖ್ಯದ ಹೆಸರು ಹೇಳ್ರಿ ಅಂದ್ರೆ ಯಾರಿಗೆ ಗೊತ್ತಿಲ್ಲ. ಅವ್ರಿಗೆ ಬಿಡ್ರಿ, ನಮಗೂ ಗೊತ್ತಿಲ್ಲ. ಭಾಳ ಅದ್ರ ಮುತ್ತೆಂದು ಅಪ್ಪಂದು ಅದ್ರ ಮುಂದಿನ ಮತ್ತೆ ನೋಡಿ ಕೇಳಿ ಹೇಳ್ತೀವಿ ಮನೆಯಾಗ ಅಂತೀವಿ ನಾವು. ಅವರೂ ನೆನಪಿಡೋದು ಕಠಿಣ. ಆದ್ರೆ ಒಂದೇನಂತಂದ್ರೆ, ಅವರು ನಮಗೆ ಪಾಲನ ಪೋಷಣನ್ನ ಮಾಡಿ, ಜೋಪಾನವನ್ನು ಮಾಡಿ, ಸಣ್ಣವನಿಂದ ದೊಡ್ಡವರು ಮಾಡಿದ್ರು ಕೂಡ ಅವರು ಅವ್ರ ಆಸ್ತಿಯನ್ನು ನಾವು ಅಂತೀವಿ, ಆದ್ರೆ ಅವ್ರು ನೆನಪಿಲ್ಲ. ಇವರು ನಮಗಾಗಿ ಏನೂ ಮಾಡಿಲ್ಲ ಅಂತಂದ್ರು ನಾವು ಅವರನ್ನು ಯಾಕೆ ಸ್ಮರಣೆ ಮಾಡ್ತೀವಿ? ನಮಗೆ ಕಾಣ್ತದ ಅವರು ನಮ್ಮ ಸಲುವಾಗಿ ಏನೂ ಮಾಡಿಲ್ಲ, ಅದು ಕಾಣುವುದಷ್ಟೇ. ಆದರೆ ಅವರಿಗೆ ಪೂರ್ಣ ಅಸ್ತಿತ್ವ ಪ್ರಾಪ್ತ ಆದರೂ ಕೂಡ ಜಗತ್ತಿನ ಸಲುವಾಗಿ, ಜಗತ್ತಿನ ಕಲ್ಯಾಣಕ್ಕಾಗಿ, ಸರ್ವಸಾಮಾನ್ಯರ ತಮ್ಮ ಭಕ್ತರ ಉದ್ಧಾರಕ್ಕಾಗಿ ಹಗಲು ರಾತ್ರಿ ಆ ಪರಮಾತ್ಮನ ಸ್ಮರಣೆಯನ್ನು ಮಾಡುತ್ತಾ ಜಗತ್ತಿನ ಕಲ್ಯಾಣ ಮಾಡೋ ಕಾರ್ಯವನ್ನು ಅವರು ಮಾಡ್ಯಾರ. ಅದಕ್ಕಾಗಿ ಇವತ್ತಿನ ದಿವಸ ನಾವು ಎಲ್ಲರೂ ಸೇರಿ ಅವರ ಜನ್ಮೋತ್ಸವವನ್ನು ಯಾಕೆ ಆಚರಣೆ ಮಾಡ್ತಾ ಇದ್ದೀವಿ? ಯಾರು ಮಾಡ್ತಾರೆ? ಆಗುವುದಿಲ್ಲ. ವಿಶೇಷದ ಅವರ ಜೀವನ ಹಯಾತಿಯಲ್ಲಿ ಅವ್ರಿಗೆ ಎಷ್ಟು ತ್ರಾಸ ಆದರೂ ಕೂಡ, ಎಷ್ಟು ತೊಂದರೆ ಆದರೂ ಕೂಡ, ಯಾರು ನಿಂದನೆ ಮಾಡಿದರೂ ಕೂಡ, ಯಾರು ವಂದನೆ ಮಾಡಿದರೂ ಕೂಡ, ತುಕೋಬರಾಯರು ಹೇಳ್ತಾ ಇದ್ದಾರೆ, ಕೋನಿ ನಿಂದ ಕೋನಿ ಒಂದ ಅಮ ಸ್ವಯಿತಾಚ ದಂಧ. ಯಾರು ನಿಂದನೆ ಮಾಡ್ರಿ, ಯಾರು ವಂದನೆ ಮಾಡ್ರಿ, ಆದರೆ ನನ್ನ ದಂಧ ಏನು? ದಿನರಜನಿ ಹಾಚಿ ದಂಧ ಗೋವಿಂದಾಚಿ ಪವಾಡೆ. ನನ್ನ ಕೆಲಸದಲ್ಲಿ ಅಂತೂ ನಾನು ಬದಲಾವಣೆ ಮಾಡುವುದಿಲ್ಲ. ಜಗತ್ತಿಗೆ ಅದನ್ನೇ ಹೇಳಿದ್ದಾರೆ ಅವರು ಸಾರು ಸದ್ಗುರುಗಳು. ಸಾಮಾನ್ಯರಲ್ಲ. ತುಕೋಬರಾಯರು ಯಾವಾಗ ಆ ಸದ್ಗುರುಗಳ ಸ್ವಪ್ನದಲ್ಲಿ ಬಂದು ಆಶೀರ್ವಾದವನ್ನು ಮಾಡಿ ಮಂತ್ರೋಪದೇಶವನ್ನು ಮಾಡಿ ಹೋದ್ರಲ್ಲ, ನಾಮವನ್ನು ಕೊಟ್ಟು ಹೋದ್ರಲ್ಲ, ತುಕೋಬರಾಯರು ಅಂತ ಇದ್ದಾರೆ, ಆಜಿ ಫಿಟಲೆ ಮಾಜಿ ಕೂಡಿ ಬಹುತ ಜನ್ಮಾಚಿ ಸಾಕಡೆ. ಇವತ್ತಿನ ದಿವಸ ಸದ್ಗುರುಗಳ ದರ್ಶನ ನನಗಾಯ್ತಲ್ಲ, ನನ್ನಂತ ಭಾಗ್ಯವಾನ ನಾನೇ. ಯಾಕಂತಂದ್ರೆ ತುಕೋಬರಾಯರು ಏಕಮೇವ ಪಾರಮಾರ್ಥವನ್ನು ಮಾಡಿ ಜಗತ್ತಿಗೆ ಸಂದೇಶವನ್ನು ಕೊಟ್ಟವರಲ್ಲ, ಅತಿ ಉತ್ಕೃಷ್ಟ ಪ್ರಪಂಚವನ್ನು ಮಾಡಿದವರು ಅವರು. ಆದರೆ ತುಕೋಬರಾಯರು ಅಂತ ಇದ್ದಾರೆ, ನಾನು ಪ್ರಪಂಚ ಮಾಡಿಲ್ಲ, ನಾನು ಪ್ರಪಂಚ ಮಾಡಿಲ್ಲ. ಪ್ರಪಂಚ ಅಂದ್ರೆ ಏನು ಅಂತ ಕೇಳಿದ್ರು. ಆದರೆ ನಮ್ದು ಹಂಗಲ್ಲ. ನಾವು ನಮಗ್ ಕಾಣ್ತದ, ಇಬ್ರು ಹೆಂಡ್ರಿದ್ರು, ಹೌದಲ್ಲ? ಒಬ್ಬ ಮಗಳು, ಒಬ್ಬ ಅಣ್ಣ, ಅಷ್ಟೇ ಅಲ್ಲ, ತಂದೆ ತಾಯಿ, 7-8 ಜನರ ಪ್ರಪಂಚವನ್ನು ತೆಗೆದುಕೊಂಡು ಹೋಗ್ತಾ ಇದ್ರು. ಆದ್ರೆ ತುಕೋಬರಾಯರು ಅಂತ ಇದ್ರೆ, ನಾನು ಪ್ರಪಂಚ ಮಾಡಿಲ್ಲ. ಇದು ಹೆಂಗ್ರಿ? ಪ್ರಪಂಚದಲ್ಲಿ ಇರೋದು ಬೇರೆ, ಪ್ರಪಂಚ ಮಾಡೋದು ಬೇರೆ. ಒಂದು ಕಡೆ ಅವರೇ ಹೇಳ್ತಾ ಇದ್ರೆ, ನಾನು ಪ್ರಪಂಚ ಮಾಡಿದೀನಂತಂದ್ರೆ ಅದು ನನ್ನ ಬೆನ್ನ ಹತ್ತದ. ನಾನು ಪ್ರಪಂಚ ಮಾಡಿಲ್ಲ. ಪ್ರಪಂಚದರಿ ಸುಖ ಜೋಡೆ, ಅದರಲ್ಲಿ ಯಾವುದೇ ಸುಖ ಸಮಾಧಾನ ಶಾಂತಿ ಇಲ್ಲ, ಅದರಲ್ಲಿ ನಾನು ಸಿಕ್ಕಾಕೊಂಡಿಲ್ಲ. ತುಕೋಬರಾಯರು ಅಂತ ಇದ್ದಾರೆ. ಇನ್ನೊಂದು ಕಡೆ ಮೊನ್ನೆ ಒಬ್ಬ ಮಹಾತ್ಮರು ಬಹಳ ಚಂದ ಹೇಳಿದ್ರು, ನೀವು ಬಾಯಲ್ಲಿ ಈಜಾಡಿದ್ರಿ, ಇವಾಗ ಈಸಾಡಿರಿ, ನೀರಲ್ಲಿ ಈಸಾಡಿರಿ. ಆ ಈಜಾಡ್ಬೇಕಾದ್ರೆ ನಾವು ಕೆಳಗೆ ಮುಳುಗ್ತೀವಿ, ಹೌದಲ್ಲ? ನಾವು ಒಳಗಡೆ ಮುಳುಗಿದಾಗ ನೀರು ಎಲ್ಲಿ ಇರ್ತಾವ್ರಿ? ಮೇಲಿನ ನಮ್ಮ ತಲೆ ಮೇಲೆ ಇರ್ತಾವಲ್ಲ, ಅವು ನೀರು ಒಜ್ಜಿ ಇರ್ತಾವೆ. ಆದ್ರೂ ನಮಗೆ ಒಜ್ಜಿ ಅನಿಸ್ತದ. ಹೋಗಿ ಬಾವಿ ಅಲ್ಲ, ನದಿಯಲ್ಲಿ ಮುಳುಗಿದ್ರು ಕೂಡ ನಮಗೆ ನದಿ ನೀರು ಒಜ್ಜಿ ಆಗೋದಿಲ್ಲ. ಯಾಕೆ ಆಗೋದಿಲ್ಲ?
ಹೋಗ್ರಿ ಅದ್ರಾನು ನಾವು ಒಂದು ಕೊಡ ತುಂಬ್ಕೊಂಡು ಹೆಗಲ ಮೇಲೆ ತಗೊಂಡು ಮನ್ನಟ್ರಿ ಮನೆ ಕಡೆ ಒಜ್ಜಾಕವ್ ನಂದ್ ಅಂತೇಳಿ ಎತ್ಕೊಂಡ್ರಿ ಅದ್ ನಿಮಗೆ ಒಜ್ಜಾಗ್ತದೆ. ಅದು ಸಮುದ್ರ ಇರಲಿ, ಅದು ನಂದಲ್ಲ. ನೀವು ಪೂರ್ಣ ಸಮುದ್ರ ಕೆಳಗಡೆ ಹೋಗಿ ನಿಂತರು ಕೂಡ ಸಮುದ್ರ ಒಜ್ಜೆ ಆಗೋದಿಲ್ಲ. ಆದ್ರೆ ಒಂದು ಕೂಡ 10 ಲೀಟರ್ ನೀರು ತಗೊಂಡು ಹೊಂಟು ಒಜ್ಜೆ ಆಗ್ತದೆ. ಅದು ಯಾಕೆ ಆಗ್ತದೆ? ಇದು ನಂದನ ಅಂತೇಳಿ ನೀವು ಅದಕ್ಕೆ ತಪ್ಪಿಕೊಂಡಿರ್ತೀರಿ. ಎಲ್ಲಿ ನಂದಂದ್ರಿ ಮತ್ತು ಶರಣರು ಹೇಳ್ತಾರಲ್ಲ, ನಾನು ಎಂಬುದು ಮನದಲ್ಲಿ ಒಳೆದರೆ ಏರಿಸಿ ಕಾಡಿತು ಶಿವನ ಡಂಗೂರ ಕಾಡ್ತದ. ಅದಕ್ಕೆ ನಮ್ಮದೇನಾಗಿದೆ ಅಂತಂದ್ರೆ, ನಾವು ಭಕ್ತಿಯನ್ನು ಬಿಟ್ಟು ಬಹಳ ದೂರ ಇಲ್ಲ. ನಾವು ಭಕ್ತಿ ಮಾಡ್ತೀವಿ. ಯಾಕ್ರಿ? ಈಗ ನೋಡ್ರಿ 3 ದಿವಸ ಮಹಾರಾಜರು ಎಷ್ಟು ಸಪ್ತಾಹರು? 28 ಸಪ್ತಾಹ ಅಲ್ರಿ. ಪಾಪ ಎಲ್ಲರೂ ಹಗಲಿಯೂ ರಾತ್ರಿ ಎಲ್ಲ ಕಡೆ ಸಪ್ತಾಹದಲ್ಲಿ ಇದು ಸೇವೆ ಮಾಡ್ತೀವಿ. ಇದು ಭಕ್ತಿ ಅಲ್ವಾ? ಹೌದಲ್ಲ? ಇದು ಭಕ್ತಿನೇ. ಮಹಾತ್ಮರು ಇದನ್ನು ಬಿಟ್ಟರೆ ಬೇರೆ ಏನೂ ಮಾಡುವುದಿಲ್ಲ. ಇದೇ ಭಕ್ತಿಯನ್ನು ಮಾಡಿದ್ದಾರೆ. ನಾವು ಭಕ್ತಿ ಮಾಡಿದ್ದೀವಿ, ಆದರೆ ನಮಗೆ ಯಾವುದೇ ಅಸ್ತಿತ್ವ ಪ್ರಾಪ್ತ ಆಗಿಲ್ಲ. ಅದು ಯಾಕಾಗಿಲ್ಲ ಅಂತಂದ್ರೆ, ಭಕ್ತಿ ಮಾಡಿದ್ರು ತುಕೋಬರಾರು ಹೇಳ್ತಾ ಇದ್ದಾರೆ, ನಾನು ಭಕ್ತಿ ಮಾಡಿದೆ ಅಂತರ್ಬಾರದು. ಅದು ಒಂದು ಉಪಾಧಿನೇ. ಉಪಾಧಿ ರಹಿತ ಅಮಿ ನಿರ್ವಿಕಾರ ತುಕೋಬರಾರು ಹೇಳ್ತಾ ಇದ್ದಾರೆ. ಉಪಾಧಿ ವೇಗಳೆ, ಉಪಾಧಿ ರಹಿತ ನಾನು. ಅದು ಭಕ್ತಿ ಪ್ರಪಂಚ ಇರಲಿ ಅಥವಾ ಪಾರಮಾರ್ಥ ಇರಲಿ, ಅದು ಯಾವುದು ಬರಬಾರದು. ಅದು ಯಾವಾಗ ಪ್ರಾಪ್ತ ಆಗ್ತದೆ ಅಂತಂದ್ರೆ, ಯಾವಾಗ ಸದ್ಗುರುಗಳ ಕೃಪೆ ಆಗ್ತದಲ್ಲ. ಒಂದು ಸಣ್ಣ ದೃಷ್ಟಾಂತದ ಅದು ಹೇಳಿ ನಾನು ಸಿದ್ಧಾಂತಕ್ಕೆ ಬರ್ತೀನಿ. 2 ನಿಮಿಷ. ಪರಮಾತ್ಮ ಜಗತ್ತಿನಲ್ಲಿ ದೊಡ್ಡವನು. ಸಂತ ಶಿರೋಮಣಿ ನಾಮದೇವ ಮಹಾರಾಜರು ಪಂಢರಪುರದಲ್ಲಿ 14 ಜನರ ಪ್ರಪಂಚವರು. ಎಷ್ಟು ಮನೆಯಲ್ಲಿ 14 ಜನ ಇದ್ರು. ನಾಮದೇವ ಮಹಾರಾಜರ ಮನೆಯಲ್ಲಿ 14 ಜನ. ಆ 14 ಜನ ಎಷ್ಟು ಭಕ್ತಿವಾನರಾಗಿದ್ದಂತಂದ್ರೆ, ಯಾವಾಗ ನಮ್ಮ ಸಂತ ಶಿರೋಮಣಿ ನಾಮದೇವ ಮಹಾರಾಜರು ಸಮಾಧಿಯನ್ನು ತೆಗೆಯಲಿಕ್ಕೆ ಹೋದ್ರು, ಅವಾಗ 14 ಜನ ಸಮಾಧಿ ಎಲ್ಲಿದಂತಂದ್ರೆ, ಪಾಂಡುರಂಗ ಪರಮಾತ್ಮನ ದ್ವಾರ ಬಾಗಿಲ ದಿನದಲ್ರಿ. ಅಲ್ಲಿ ಮುಂದೆ ಹೆಸರು ಹೋದ್ರಿ, ನಾಮದೇವ ಪಾಯರಿ ಅಂತ ಹೆಸರು ಹಾಕಿದ್ದಾರೆ. ನಾಮದೇವ್ ಪಾಯರಿ. ಪಾಯರಿ ಅಂದ್ರೆ ಕಟ್ಟೆ, ಹೌದಲ್ರಿ? ಪಾವಟನಿಗೆ. ಪಾವಟನಿಗೆ. ಆ ಪಾವಟನಿಗೆಯಲ್ಲಿ ಎಷ್ಟು ಜನ ಇದ್ದಾರೆ ಅಂದ್ರೆ 14 ಜನ ಏಕಕಾಲಕ್ಕೆ ಸಮಾಧಿ ತಗೊಂಡ್ರೆ ಸುಳ್ಳಲ್ಲ. ಇತಿಹಾಸವನ್ನು ತೆಗೆದು ನೋಡಿ. ಅದರಾಗ ಒಬ್ರು ಉಳಿದ್ರು. ಪಾಪ ಒಬ್ಬ ಸೊಸಿ ಬಾನಿಂತನ ಊರಿಗೆ ಹೋಗಿದ್ರಂತ. ಊರಿಗೆ ಹೋದಾಗ ಈ ವಿಷಯ ತಿಳಿತು. ನಮ್ಮ ಮಾವರು ಸಮಾಧಿಯನ್ನು ತೆಗೆದುಕೊಳ್ಳಿಕ್ಕಂತ ತಿಳಿದಾಗ ಓಡೋಡಿ ಬಂದರು. ಆದರೆ ಓಡೋಡಿ ಬರಬೇಕಾದ್ರೆ ಮಗುವಿನ ಅಲ್ಲೇ ಬಿಟ್ಟು ಬಂದರು. ಆ ಉಳಿದಿರ್ತಕ್ಕಂಥ ಒಂದು ಮಗು ಅವರ ವಂಶ ಪರಂಪರ ಈಗ 14ನೇ ತಲೆ ಪಂಢರಪುರದಲ್ಲಿದ್ದ ನಾಮದೇವ ಮಹಾರಾಜ. ಆದರೆ 14 ಜನ ಏಕಕಾಲಕ್ಕೆ ಸಜೀವ ಸಮಾಧಿಯನ್ನು ತೆಗೆದುಕೋಬೇಕಾದ್ರೆ ಸಾಮಾನ್ಯ ಸೊಸಿ ಯಾರ್ರಿ? ಈಗಿನ ಸೊಸ್ತಿಯಾರ ಮದುವೆ ಆಗಬೇಕಾದ್ರೆ ಮಾವು ಇರಬಾರ್ದು, ಹತ್ತಿರಬಾರ್ದು ಅವರಿಗೆ. ಅಂದ್ರೆ ಹೂ ಅಂತಾರ ಅವ್ರು ಜಲ್ದಿ, ಹೌದಲ್ರಿ? ಮತ್ತು ಮಾವ ಸಮಾಧಿ ತೆಗುತ್ತಾ ಇದ್ದಾನಂತಂದ್ರೆ ಓಡೋಡಿ ಬರಬೇಕಾದ್ರೆ ಎಂಥ ಸಂಸ್ಕಾರ, ಎಂಥ ಭಕ್ತಿ, ಎಂಥ ನಿಷ್ಠೆ, ಎಂಥ ಶ್ರದ್ಧೆ ಇರಬೇಕು. ಅಂತ ಸಂತ ಶ್ರೇಷ್ಠ ನಾಮದೇವ ಮಹಾರಾಜರು. ಆದರೆ ಅವರ ಭಕ್ತಿಯ ಚರಿತ್ರೆ ಕೇಳಿದ್ರೆ, ಸಣ್ಣವರಿದ್ದಾಗನೇ ಅವರು ಪರಮಾತ್ಮನ ಜೊತೆ ಎಷ್ಟು ಓಡಾಡ್ತಾ ಇದ್ರಂತಂದ್ರೆ, ಒಂದು ಕಡೆ ತುಕೋಬರಾಯರು ಹೇಳ್ತಾ ಇದ್ದಾರೆ, ऐसे ग्लानी करता विठ्ठल पवारा, ऐसे ग्लानी करता विठ्ठल पवारा, ऐसे ग्लानी करता विठ्ठल पवारा, ऐसे ऐसे
नैवेद्य जेविला नामयाचा नैवेद्य जेविला नामयाचा नैवेद्य जेविला नामयाचा केशव महादेवा गोविंद गोपाल केशव महादेवा गोविंद गोपाल केशव महादेवा गोविंद गोपाल ನಾಮದೇವ್ರು ಹೇಳ್ತಾ ಇದ್ದಾರೆ ಕೇಶವ ಮಾಧವ ಗೋವಿಂದ ಗೋಪಾಳ ಪರಮಾತ್ಮನಿಗೆ ವಿನಂತಿ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅವರು ಒಂದು ಸನ್ನಿವೇಶ ಅದು, ಒಂದು ಪ್ರಸಂಗ. ಅವರ ತಾಯಿ ಹೇಳ್ತಾಳೆ ನಾಮದೇವರಾಯರಿಗೆ, ನಾನು ಒಂದು 4 ದಿವಸ ಪರ್ಯಂತ ಊರಲ್ಲಿರುವುದಿಲ್ಲ, ಒಂದು 4 ದಿವಸ ನೀನು ಪರಮಾತ್ಮನಿಗೆ ನೈವೇದ್ಯ ಮಾಡಪ್ಪ ಅಂತೇಳಿ. ಚರಿತ್ರೆ ಬಹಳ ದೊಡ್ಡದಿದೆ. ಅದೇ ಪ್ರಕಾರ ನಾಮದೇವರಾಯರು ಅವತ್ತಿನ ಬೆಳಗಿನ ದಿವಸ ನೈವೇದ್ಯವನ್ನು ಮಾಡಿ ಪರಮಾತ್ಮನಿಗೆ ನೈವೇದ್ಯವನ್ನು ತೋರಿಸಬೇಕಂತ ಬಂದಿದ್ದಾರೆ. ಆದರೆ ಗುರುತಿಲ್ಲ, ಕಲ್ಪನಾ ಇಲ್ಲ. ನಮ್ಮ ತಾಯಿ ಪ್ರತಿನಿತ್ಯ ನೈವೇದ್ಯವನ್ನು ತಗೊಂಡು ಹೋಗಿ ಪರಮಾತ್ಮನಿಗೆ ನೈವೇದ್ಯವನ್ನು ತೋರಿಸ್ತಾಳೆ. ಆದರೆ ಪರಮಾತ್ಮ ಉಣತಾನಂತೋ ಅಥವಾ ಇಲ್ಲ, ಅದರ ಕಲ್ಪನಾ ನಾಮದೇವರಾಯರಿಗಿಲ್ಲ. ಸಣ್ಣ ಬಾಲಕ ನಾಮದೇವರಾಯರು ಹೋಗಿ ವಿನಂತಿ ಮಾಡಿದರು, ನೈವೇದ್ಯವನ್ನು ತೋರಿಸಿದರು. ಕೇಶವ ಮಾಧವ ಗೋವಿಂದ ಗೋಪಾಳ ಜೇವಿತು ಕೃಪಾಳ ಪಾಂಡುರಂಗ, ನೀನು ಕೃಪಾಳ ಇದೆಯಾ, ಊಟ ಮಾಡಪ್ಪ ಅಂದ್ರು. ಪಾಂಡುರಂಗ ಪರಮಾತ್ಮ ನೋಡಲಿಲ್ಲ. ಯಾವಾಗಲೂ ದೇವ್ರು ಊಟ ಮಾಡ್ಯಾನ, ನೈವೇದ್ಯ ತೋರಿಸಿದಿಲ್ಲ. ಮಾಡ್ಯಾನ? ನೀವೆಲ್ಲರೂ ನೈವೇದ್ಯ ಮಾಡ್ತಿರಲ್ಲ, ಯಾವಾಗಲೂ ದೇವ್ರು ಊಟ ಮಾಡ್ಯಾನ? ಮಾಡಿಲ್ಲ, ಮಾಡಂಗೂ ಇಲ್ಲ. ಯಾಕೆ ಮಾಡಂಗಿಲ್ಲ ಅಂದ್ರೆ ನಮ್ಮದು ಹೆಂಗದಂದ್ರೆ ಉದಯಕರ ದೇವರಿಗೆ ನೈವೇದ್ಯ ಮಾಡೋದಾದ್ರೆ ನಾವು ಸಣ್ಣ ಸಣ್ಣ ಹೋಳಿಗೆ ಮಾಡ್ತೀವಿ. ನಮಗೆ ಮಾಡೋದಾದ್ರೆ ದೊಡ್ಡ ದೊಡ್ಡ ಮಾಡಿರ್ತೀವಿ. ನಾವು ಹೆಣ್ಮಕ್ಳದ್ದು ಅಲ್ಲೇ ನಡೀತು ಕಾಂಪಿಟೇಷನ್ ಮನೆಯಾಗ. ಮೊದಲು ದೇವರಿಗೆ ಸಣ್ಣ 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 ಮಾಡಿರಿ, ನೈವೇದ್ಯಕ್ಕೆ ಏನು ಸಣ್ಣ ಸಣ್ಣ ಮುಗಿತಾವೆ. ಅಲ್ಲೇ ನಮ್ಮ ಮನಸ್ಸು ಎಷ್ಟು ನಾವು ಪರಿಪಕ್ವತದ್ದು. ನಾಮದೇವರಾಯರು ಹಠ ಹಿಡಿದ್ರು ಪರಮಾತ್ಮ ಜೊತೆ, ದೇವಾ ದೇವಸಕಾಜರಿ ವಿಶ್ವಾವಘೇ ಕೃಪಾ ಕರಿ. ನನ್ನ ತಾಯಿ ಪ್ರತಿನಿತ್ಯ ಬಂದು ನಿನಗೆ ನೈವೇದ್ಯವನ್ನು ತೋರಿಸ್ತಾ ಇದ್ದಾಳೆ. ಆದರೆ ಇವತ್ತು ಅಕಸ್ಮಾತ್ ಆಗಿ ನೀನು ಏನಾದರೂ ಊಟ ಮಾಡಲಿಲ್ಲ ಅಂದ್ರೆ ನನ್ನ ಭಕ್ತಿ ಸುಳ್ಳಾಗ್ತದೆ. ಅದಕ್ಕೆ ನೀನು ಇವತ್ತು ಊಟ ಮಾಡಬೇಕಂತ ಹೇಳಿ ಭಯಂಕರ ದೊಡ್ಡ ಚರಿತ್ರೆ ಅದ. ಆದರೆ ನಾಮದೇವರಾಯರು ಬಿಡ್ಲಿಲ್ಲ. ಪರಮಾತ್ಮನ ಪದಸ್ಪರ್ಶವನ್ನು ಮಾಡಿ ತಮ್ಮ ಹಣೆಯನ್ನು ಹಚ್ಚಿ ತಲೆಯನ್ನು ಬಡಿಲಿಕ್ಕತ್ರು. ಎಲ್ಲೇ ಕಟ್ಟಿಗೆ. ಅವಾಗ ಪರಮಾತ್ಮನಿಗೆ ಗುರುತಾಯ್ತು. ಅಸೋ ನಸೋ ಭಾವ ಲೋ ತುಜಿಯ ಠಾಯ, ಗುರುತಿಲ್ಲ ಪಾಪ. ಪರಮಾತ್ಮ ಪ್ರತ್ಯಕ್ಷನಾಗಿ ನಾಮದೇವರಾಯರ ಸ್ವಹಸ್ತದಿಂದ ಭೋಜನವನ್ನು ಮಾಡಿದ. ಇದೇ ರೂಢಿ ಬಿತ್ತು. ನಾಮದೇವ್ ಮಹಾರಾಜರು ಪ್ರತಿನಿತ್ಯ ಪರಮಾತ್ಮನಿಗೆ ನೈವೇದ್ಯ ಮಾಡಿಸಿ ಮನೆಗೆ ಏನೂ ಹೋಯ್ತಿರ್ಲಿಲ್ಲ, ಖಾಲಿ ತಾಟ್ ಹೋಯ್ತಿದ್ರು. ತಂದೆ ಕೇಳಿದ್ರು, ಅಪ್ಪ ನೈವೇದ್ಯ ಎಲ್ಲಿ? ನಾಮದೇವರಾಯರಂದ್ರು, ದೇವ್ ಖಲ್ಲ. ಪರಮಾತ್ಮ ಊಟ ಮಾಡಿದ. ಇನ್ನು ನೋಡ್ರಿ, ಹುಡುಗರು ಓದಿ ಏನ್ರೆ ದೇವ್ರು ತಿಂದ ಅಂತ ಹೇಳಿದ್ರೆ ತಂದೆ ತಾಯಿ ಏನಂತಾರು, ಬಾಡೆ ನೀನ ತಿಂದು ಬಂದ ದೇವ್ರ ಹೆಸರು ಹೇಳ್ತೀನಂತಾರ. ನಾಮದೇವರಾಯರಿಗೆ ಬೈಲಿಕ್ಕತ್ರು ತಂದೆಯವರಪ್ಪ, ಸುಳ್ಳು ಹೇಳಿಬಿಡಾತು. ನಾಮದೇವರಾಯರಂದ್ರು, ಇಲ್ಲ. ಐಸೆ ಗ್ಲಾನಿ ಕರಿತಾ ವಿಠ್ಠಲ ಪಾವನ ನೈವೇದ್ಯ ಜೇವಿಲಾ ನಾಮಯಾಚ. ಜೇವಿಲಾ ದೇವ್. ಆದರೆ ಕೊನೆಯ ಪ್ರಸಂಗದಲ್ಲಿ ನಾಮದೇವರಾಯರಿಗೆ ಎಷ್ಟು ವಿಶೇಷದ ನೋಡಿ, ಜ್ಞಾನ ಆಗಿತ್ತು, ಬ್ರಹ್ಮಜ್ಞಾನ ಪ್ರಾಪ್ತಿ ಆಯಿತು. ಯಾಕಂದ್ರೆ ಬ್ರಹ್ಮ ಸಾಕ್ಷಾತ್ಕಾರ ಆದ, ಅಂದ್ರೆ ಪರಮಾತ್ಮ ಸಾಕ್ಷಾತ್ಕಾರ ಆದ. ಇದರಲ್ಲಿ 2 ಶಬ್ದವನ್ನು ಹಾಕಿದ್ದಾರೆ. ದೇವ ಮಿಳಾಲ पण देव कळाला नाही. देव मिळणं वेगळं, देव कळणं वेगळं. ಕೆಲವೊಬ್ಬ ಜನರಿಗೆ ರಂಗರಾವ್ ಮಹಾರಾಜರ ಸಾನ್ನಿಧ್ಯ ಸಿಕ್ತು, ಆದರೆ ರಂಗರಾವ್ ಮಹಾರಾಜರು ಏನನ್ನೋದು ತಿಳಿದಿಲ್ಲ. ಕೆಲವೊಬ್ಬರಿಗೆ ರಂಗರಾವ್ ಮಹಾರಾಜರ ಸಾನ್ನಿಧ್ಯ ಸಿಕ್ಕಿಲ್ಲ, ಆದರೆ ಅಂತರಂಗದಿಂದ ರಂಗರಾವ್ ಮಹಾರಾಜರ ಸಾಮರ್ಥ್ಯ ಏನನ್ನೋದು ತಿಳ್ಕೊಂಡ್ರು. ಇಲ್ಲಿ ಪಡೆಯೋಕ್ಕಿಂತ ಮಿಳಾನಪೇಕ್ಷ ಕಳನ ಮಹತ್ವಾचं. 2 ಶಬ್ದ ಇದೆ. ನಾಮದೇವರಾಯರಿಗೆ ಎಷ್ಟು ಸಂತೋಷ ಅಂತಂದ್ರೆ, ಪ್ರತಿನಿತ್ಯ ಪರಮಾತ್ಮನಿಗೆ ನಾನು ನೈವೇದ್ಯ ಮಾಡಿಸ್ತೀನಿ. ಪರಮಾತ್ಮನ ನನ್ನ ಜೊತೆ ಮಾತನಾಡ್ತಾ ಇದ್ದಾನೆ. ಪ್ರಸಂಗ ಬಂದ್ರೆ ಒಂದೊಂದ್ಸಲ ಪರಮಾತ್ಮನನ್ನ ಕೆಳಗಿಳಿಸಿ ನಾಮದೇವರಾಯರೇ ಹೋಗಿ ಇಟ್ಟಂಗಿ ಮೇಲೆ ನಿಂದಿರ್ತಿದ್ರಂತೆ. ನಾನು ಸ್ವಲ್ಪ ನಿಂತು ನೋಡ್ತೀನಿ ಬಾ ಅಂತ. ಎಷ್ಟು ಅನನ್ಯ ಭಕ್ತಿ, ಲಡಿವಾಳ ಭಕ್ತಿ. 1 ದಿವಸ 2 ದಿವಸ ತಿಂಗಳ ಹಂಗೆ ಹೋಗ್ತಾ 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 ಇಲ್ಲಿ ಮೂಲ ಸಿದ್ಧಾಂತದ ಏನಂತಂದ್ರೆ, ಪರಮಾತ್ಮನಿಗೆ ಸಂಕಟ ಬಿತ್ತು.
ಏನೋ ನಾಮದೇವನ ಭಕ್ತಿಗೆ ನಾನು ಪ್ರದಕ್ಷಿಣಾಗಿಲ್ಲ, ಆದರೆ ಇನ್ನ ಸದ್ಗುರುಗಳ ದರ್ಶನ ಆಗಿಲ್ಲ. ಗುರು ಇಲ್ಲ, ಗುರು ಭೇಟಿ ಆಗಬೇಕು, ಗುರು ಆಶೀರ್ವಾದ ಆಗಬೇಕು, ಗುರು ಉಪದೇಶ ಆಗಬೇಕು, ಮಂತ್ರ ನಾಮ ತೆಗೆದುಕೊಳ್ಳಬೇಕು. ಯಾಕಂತಂದ್ರೆ देव मिळाला पण देव कळण्यासाठी सद्गुरूंचं मार्गदर्शन लागतं. तुकोबरायर ಒಂದ್ ಕಡೆ ಹೇಳ್ತಾ ಇದ್ದಾರೆ, तुका म्हणे सद्गुरु सेवा हेच देवा उत्तम. किंवा गुरुविन अनुभव कैसा कळे, कळत नाही. तपेविन दैवत दिदल्याविन प्राप्त, गुजविन हित कोण सांगे, सांगत नाही. ಅವಾಗ ಪರಮಾತ್ಮನೇ ಒಂದು ಸಾರಿ ನಾಮದೇವರಾಯರಿಗೆ ಹೇಳಿದ, ನಾಮ ನೀನು ಒಂದು ಕೆಲಸ ಮಾಡು, ಪೈಠಣ ಗ್ರಾಮದಲ್ಲಿ ದತ್ತಾತ್ರೇಯ ಸಂಪ್ರದಾಯದಲ್ಲಿ ಇರ್ತಕ್ಕಂಥ ಜನಾರ್ದನ ಮಹಾರಾಜರ ಶಿಷ್ಯ ಏಕನಾಥ್ ಮಹಾರಾಜರು ಬ್ರಾಹ್ಮಣನ ಕುಲದಲ್ಲಿ ಹುಟ್ಟಿ ಮಹಾನ್ ಸಂತ ಮಹಾತ್ಮರು. ಅವರು ಸಂತ ಮಾಂದಿಯಾಳಿ ಅಂದ್ರೆ ಸಂತ ಮಹಾತ್ಮರ ಒಂದು ಮೀಟಿಂಗ್ ಅನ್ನ ತೆಗೆದುಕೊಳ್ತಾರೆ. ನೀನು ಅಲ್ಲಿ ಹೋಗಿ ಒಂದಿಷ್ಟು ಅವ್ರ ಜೊತೆ ಮಾತನಾಡಿ ಬಾ, ಒಂದಿಷ್ಟು ಅವ್ರ ಜೊತೆ ಕಾಲವನ್ನು ಕಳೆದ ಬಾ ಅಂತಂದಾಗ ನಾಮದೇವರಾಯರಂದ್ರು, ದೇವಾನಂದನ್ ತೆಲಿಗಿಲಿ ಕಟ್ಟೈತೇನಂದ್ರು, ನೀನ ನನ್ನ ಜೊತೆ ಇರಬೇಕಾದ್ರೆ ನಾ ಅವ್ರ ಕಡೆ देव सका आणि विश्व अवघे कृपा करी. किंवा नामदेवरायर ಇನ್ನೊಂದು आपण ಹೇಳ್ತಾ ಇದ್ದಾರೆ, तुझा ऐसा कामज नाही कोणी, तुझा ऐसा सका मज नाही कोणी. ನಿನ್ನಂತ ಸಕ, ನಿನ್ನಂತ ಬಂಧು, ನಿನ್ನಂತ ಬಾಂಧವ್ಯ ನನಗೆ ಯಾರ್ದೂ ಇಲ್ಲ, ನೀನು ಬಿಟ್ರೆ ನನಗೆ ಯಾರ ಅವಶ್ಯಕತೆ ಇಲ್ಲ. ಆದ್ರೆ ಪರಮಾತ್ಮ ಹೇಳಿದ, ಹೌದು, ಆದ್ರೆ ನಾನು ಯಾರನ್ನು ತಿಳಿಬೇಕಾದ್ರೆ ನೀನು ಅಲ್ಲಿ ಹೋಗ್ಬೇಕು, ಸದ್ಗುರುಗಳ ಹತ್ರ ಹೋಗ್ಬೇಕು, ಅವಾಗ ನಾನು ಯಾರನ್ನು ತಿಳಿತೇನೆ. ನಾಮದೇವರಾಯರ ಹಠವಾದಿ, ಕೇಳಿಲ್ಲ. ಒಂದು ಪ್ರಸಂಗದಲ್ಲಿ ಪರಮಾತ್ಮನೇ ನಾಮದೇವ ಮಹಾರಾಜರನ್ನು ಕರೆದುಕೊಂಡು ಹೋಗಿ ಪೈಠಣಕ್ಕೆ ಹೋಗಿ ಅಲ್ಲಿ ಸಂತ ಮಾಂದ್ಯಾಳಿ ನಡೆದಾಗ ನಾಮದೇವ ಮಹಾರಾಜ್ ನೀವು ಒಳಗಡೆ ಹೋಗಂತೇಳಿ ನಾಮದೇವರಾಯರನ್ನು ಕಳಿಸಿಕೊಟ್ಟು ಪಾಂಡುರಂಗ ಪರಮಾತ್ಮ ಹೊರಗಡೆ ಬಂದ. ನಾಮದೇವರಾಯರು ಹೋದ ತಕ್ಷಣನೇ ನಿವೃತ್ತಿನಾಥ್, ಜ್ಞಾನೋಬ್ಬರಾಯ ಅಂದ್ರೆ ಜ್ಞಾನೇಶ್ವರ ಮಹಾರಾಜರು, ಸೋಪಾನ ಕಾಕ, ಮುಕ್ತಾಬಾಯಿ, ಗೋರಾ ಕುಂಬಾರ್, ರಾಕಾ ಕುಂಬಾರ್, ವಿಸೋಬಾ ಕೇಸರ್, ಸಾವಂತ ಮಾಳಿ, ಇವರೆಲ್ಲರೂ ಒಂದು ಸಂತ ಚಿಂತನ ಮಹಂತನ ಒಂದು ಕಾರ್ಯಕ್ರಮ ನಡೆಸ್ತಾ ಇದ್ರು. ಆ ಸಭೆಯಲ್ಲಿ ಯಾವಾಗ ನಾಮದೇವ ಮಹಾರಾಜರು ಹೋದ್ರಲ್ಲ, ನಾಮದೇವ ಮಹಾರಾಜರು ಹೋದ ತಕ್ಷಣನೇ ಎಲ್ಲರೂ ಓಡೋಡಿ ಬಂದು ನಾಮದೇವ ಮಹಾರಾಜರ ಕಾಲು ಮುಗಿಲಿಕ್ಕಿದ್ರು. ಯಾಕಂತಂದ್ರೆ ನಾಮದೇವ ಮಹಾರಾಜರು ಇಲ್ಲಿಂದ ಬಂದಿದ್ದಾರೆ, ಪಂಢರಪುರ ಕ್ಷೇತ್ರದಿಂದ ಬಂದಿದ್ದಾರೆ. ಯಾಕಂತಂದ್ರೆ ಸಂತ ಮಹಾತ್ಮರಂದ್ರೆ ಸಾಮಾನ್ಯರಲ್ಲ, ಅವರನ್ನು ಗುರುತು ಹಿಡಿದ್ರು. ಜ್ಞಾನೋಬರಾಯರಂದ್ರು ನಾಮದೇವ ಮಹಾರಾಜರು ಅಂದ್ರೆ ಸಾಮಾನ್ಯರಲ್ಲ. ಇನ್ನೊಂದು ನೆನಪಿಡ್ರಿ, ಈ ಸಂತ ಮಹಾತ್ಮರ ಮಾಂದಿಯಾಳಿಯಲ್ಲಿ ಎಲ್ಲರಿಗಿಂತ ಹಿರಿಯರು ನಾಮದೇವ ಮಹಾರಾಜರು, ನಾಮದೇವ ಮಹಾರಾಜರಿಗಿಂತ ಹಿರಿಯರು ಸಾವಂತ ಮಾಳಿ ಹಿರಿಯರು. ಆದ್ರೆ ಸಂತ ಶಿರೋಮಣಿ ವಾಂಗ್ಮಯ ಮಹತ್ವ ಇರೋದು ನಾಮದೇವ ಮಹಾರಾಜರು. 80 ವರ್ಷ ಬದುಕಿದ್ದಾರೆ ಅವರು ನಾಮದೇವ ಮಹಾರಾಜರು. ನಮ್ಮ ಜ್ಞಾನೇಶ್ವರ ಮಹಾರಾಜರು 22 ವರ್ಷ ಅಷ್ಟೇ, 22 ವರ್ಷ. ಅದಕ್ಕಾಗಿ ಎಲ್ಲರೂ ಬಂದು ಓಡೋಡಿ ಒಂದು ಕಾಲು ಮುಗಿದ್ರು, ಒಂದು ಸಿಂಹಾಸನವನ್ನು ಕೊಟ್ಟು ನಾಮದೇವ ಮಹಾರಾಜರನ್ನು ಕುಣಿಸಿ ಪಾದ ಪೂಜೆಯನ್ನು ಮಾಡಿ ಪುನಃ ಎಲ್ಲರೂ ದರ್ಶನವನ್ನು ತೆಗೆದುಕೋಬೇಕಾದ್ರೆ ಮುಕ್ತಾಬಾಯಿ ಮಾತ್ರ ಅಲ್ಲಿ ಸಮೀಪ ಬರಲಿಲ್ಲ, ದೂರದಲ್ಲಿ ನಿಂತು ಬಿಟ್ಟಿದ್ರು. ಮುಕ್ತಾಬಾಯಿ ಅಂದ್ರೆ 8 ವರ್ಷದ ಬಾಲಕಿ, ಸಣ್ಣ ಹುಡುಗಿ. ದೂರದಲ್ಲಿ ನಿಂತಿದ್ದಾಗ ಜ್ಞಾನೋಬರಾಯರು ಹೇಳ್ತಾ ಇದ್ದಾರೆ ಜ್ಞಾನೇಶ್ವರ ಮಹಾರಾಜರು, ಅಮ್ಮ ಮುಕ್ತಾ, ನಾವು ಎಲ್ಲರೂ ಹೋಗಿ ಕಾಲು ಮುಗಿದಿದ್ದೀವಿ, ನೀನು ಕಾಲು ಮುಗಿ ಅಂತ. ಆದ್ರೆ ಇನ್ನೊಂದು ಹೇಳಿ, ನಾಮದೇವ ಮಹಾರಾಜರು ಬಹಳ ಶೆಟ್ಟಿಗೆರು ನೋಡ್ಲಿಕ್ಕಿದ್ರು ಆ ಹುಡುಗಿ ಕಡೆ, ಮುಕ್ತಾಬಾಯಿ ಕಡೆ ಬಹಳ ಶೆಟ್ಟಿಗೆರು ನೋಡ್ಲಿಕ್ಕಿದ್ರು. ಮುಕ್ತಾಬಾಯಿ ನಾಮದೇವ ಮಹಾರಾಜರ ಕಡೆ ನೋಡಕ್ಕಿ ಮತ್ತು ನಾಮದೇವ ಮಹಾರಾಜರು ಮುಕ್ತಾಬಾಯಿ ಕಡೆ ನೋಡ್ತಿದ್ರು. ನಾಮದೇವ ಮಹಾರಾಜರು ಯಾಕೆ ನೋಡ್ತಿದ್ರು ಅಂದ್ರೆ, ಈ ಕಾಲು ಬೀಳಿಸ್ಕೊಳ್ಳೋರು ಹೆಂಗಿರ್ತಾರಂತಂದ್ರೆ, ಇವರೆಲ್ಲರೂ ಕಾಲು ಮುಗಿದಿದ್ರು. ಕಾಲು ಮುಗಿಸ್ಕೊಳ್ಳೋರ್ದ್ರೆ ಮುಗಿಯವ್ರದಲ್ಲ, ಕಾಲು ಮುಗಿಸ್ಕೊಳ್ಬೇಕಾದ್ರೆ ಯಾರ್ಯಾರ ಕಾಲು ಮುಗಿದ್ರು ಅನ್ನೋಕ್ಕಿಂತ ನನ್ನ ಕಾಲು ಯಾರು ಮುಗಿಲಿಲ್ಲ ಅವ್ರ ಕಡೆ ಬಹಳ ಲಕ್ಷ ಇರ್ತದೆ. ಅವ್ರು ಯಾಕೋ ನನ್ನ ಕಾಲು ಮುಗಿಲಿಲ್ಲ ಇವತ್ತಂತ. ನಾಮದೇವ ಮಹಾರಾಜರು ಯಾಕೋ ಆ ಹುಡುಗಿ ನನ್ನ ಕಾಲು ಮುಗಿಲಿಲ್ಲ, ಎಲ್ಲರೂ ಕಾಲು ಮುಗಿದ್ರು ಅಂತೇಳಿ ಸಿಟ್ಟಿಗೆ ನೋಡ್ತಿದ್ರು. ಜ್ಞಾನೇಶ್ವರ ಮಹಾರಾಜರು ಹೇಳಿದ್ರು, ಅಮ್ಮ ಹೋಗಿ ಕಾಲು ಮುಗಿ. ಮುಕ್ತಾಬಾಯಿ ಹೇಳಿದ್ರು, ಮಹಾರಾಜ್ ನಾನು ಕಾಲು ಮುಗಿಯುವುದಿಲ್ಲ. ಯಾಕಮ್ಮ, ಯಾಕೆ ಮುಗಿಯುವುದಿಲ್ಲ? ಅವ್ರು ಇನ್ನ ಪಕ್ಕ ಇಲ್ಲ, ಕಚ್ಚಾದಾರು ಅಂತ ಹೇಳಿದ್ರು. ಇನ್ನ ಸುಟ್ಟಿಲ್ಲ ಗಡಿಗೆ, ಇವೆಲ್ಲ ಗಡಿಗಿನ ಇವೆಲ್ಲ ಕುಂಬಾರ ಮಾಡಿದ್ದು ಇವು
ರಂಗರಾವ್ ಮಹಾರಾಜರು ಮಾಡಿದ್ದು ಗಡಿಗೆ ಅದಾವ ಅಷ್ಟೇ, ಹೌದಲ್ಲ? ಸುಟ್ಟಿಲ್ಲ, ಅದನ್ನು ಕಚ್ಚಾಯ. ಜ್ಞಾನೇಶ್ವರ ಮಹಾರಾಜರಂದ್ರು, ಅಮ್ಮ ನಾವೆಲ್ಲರೂ ಹೋಗಿ ಕಾಲ ಮುಗಿದಿದ್ದೀವಿ, ನೀನು ಕಚ್ಚಾ ಅಂತ ಯಾಕೆ ಹೇಳ್ತೀಯ? ಮೊದಲನೇ ಸಲ ನಾಮದೇವ್ ಮಹಾರಾಜರಿಗೆ ಕಚ್ಚಾ ಅಂದವ್ರು ಯಾರಂದ್ರೆ ಮುಕ್ತಾಬಾಯಿನೇ ಗೊತ್ತಿದೆ ಮೊದಲು. ಆಮೇಲೆ ವಿಸೋಬ ಕೇಸರಿ ಕಡೆ ಚರಿತ್ರೆ ದೊಡ್ಡದ. ನಿವೃತ್ತಿನಾಥರ ಪ್ರಶ್ನೆ ಕೇಳ್ತಾ ಇದ್ದಾರೆ ಮುಕ್ತಾಬಾಯಿಗೆ, ಅಮ್ಮ ನೀವು ಯಾವ ಆಧಾರದ ಮೇಲೆ ಅವರಿಗೆ ಕಚ್ಚಾ ಅಂತ ಹೇಳ್ತಾ ಇದೀಯಾ? ಮುಕ್ತಾಬಾಯಿ ಅಂದ್ರು, ಮಹಾರಾಜ್ ದಾದಾ, ನಮ್ಮ ಪಂಡರಿ ಸಂಪ್ರದಾಯದ ನಿಯಮ ಏನದ, ವಾರಕರಿ ಸಂಪ್ರದಾಯದ ನಿಯಮ ಏನದ? पंढरीच्या लोकांनाही अभिमान पाया पडे जन एकमेका ಬಂದ ತಕ್ಷಣ ಒಬ್ಬರೊಬ್ಬರಿಗೆ ಕಾಲನ್ನು ನಾವು ಮುಗಿತೀವಿ, ಹೌದಲ್ಲ? ಅಭಿಮಾನ गेला तुका मने देव झाला. ಅಭಿಮಾನ ಹೋದ್ರೆ ಸಾಕು, ಅವನು ದೇವರನೇ. ಒಬ್ಬರಿಗೊಬ್ರು ಕಾಲ ಮುಗಿಯೋ ಪರಂಪರೆ ನಮ್ಮಲ್ಲಿ ಇರಬೇಕಾದ್ರೆ ನೀವು ಎಲ್ಲರೂ ಕಾಲ ಮುಗಿದ್ರಿ ನಾಮದೇವ್ ಮಹಾರಾಜರಿಗೆ, ಆದ್ರೆ ನಾಮದೇವ್ ಮಹಾರಾಜರ ಮಾತ್ರ ಯಾರಿಗೂ ವಾಪಸ್ ಕಾಲ ಮುಗಿಲಿಲ್ಲ. ಅದಕ್ಕೆ ಅವನ ಕಚ್ಚಾದಂತ. ನಾಮದೇವ್ ಮಹಾರಾಜರಿಗೆ ಒಂದಿಷ್ಟು ಅಪಮಾನ ಆದಂಗಾಯ್ತು. ಕ್ರೋಧಾವಸ್ಥೆಯಲ್ಲಿ ಸಿಟ್ಟಿಗೆರೆ ನಾಮದೇವ್ ಮಹಾರಾಜರು ಅಲ್ಲಿಂದ ಎದ್ದು ಪಂಡರಪುರಕ್ಕೆ ಓಡೋಡಿ ಹೋದರು. ಓಡೋಡಿ ಹೋಗಿ ಚರಿತ್ರೆ ಬಹಳ ದೊಡ್ಡದ, ಪರಮಾತ್ಮನ ಜೊತೆ ಸಂವಾದವನ್ನು ಮಾಡಿದರು. ದೇವಾ, ನನಗೆ ಅಪಮಾನವನ್ನ ಮಾಡೋದಾದ್ರೆ, ಒಂದಿಷ್ಟು ನನಗೆ ಬೇಯೋದಾದ್ರೆ ಇಲ್ಲೇ ಏನಾದರೂ ಮಾರ್ಗದರ್ಶನ ಮಾಡಬೇಕಾಗಿತ್ತು, ಅಲ್ಲಿಗೆ ಯಾಕೆ ಕಳಿಸಿದಿ? ಆ ಸಣ್ಣ ಹುಡುಗಿ, ಸಣ್ಣ ಬಾಲಕಿ ನನಗೆ ಕಚ್ಚಾ ಅಂದ್ರು. ಅವಾಗ ಪರಮಾತ್ಮ ಹೇಳ್ತಾ ಇದ್ದಾನೆ, ಅವ್ರು ಹೇಳಿದ್ದು ಸುಳ್ಳಲ್ಲ, ನಾಮ ನೀನ ಕಚ್ಚಾದಿ ಎಂದು ಪರಮಾತ್ಮನು ಹೇಳಿದ. ಮುಕ್ತಾಬಾಯಿ ಅಂದ್ರೆ ಯಾರು ನಾಮದೇವರಾಯರಿಗೆ ಗೊತ್ತಿಲ್ಲ. 1400 ವರ್ಷ ತಪಶ್ಚರ್ಯ ಮಾಡಿ ಬಂದಿರತಕ್ಕಂತ ಚಾಂಗದೇವ್ ಮಹಾರಾಜರಿಗೆ ಉಪದೇಶ ಮಾಡೋದಕ್ಕೇನೆ ಮುಕ್ತಾಬಾಯಿ. ವಯಸ್ಸನೇ ದೊಡ್ಡವರು ಇರಬಹುದು, ಆದ್ರೆ ಜ್ಞಾನ ಯಾರ ಮನಿದು? 1400 ವರ್ಷ. ಒಂದ್ ಕಡೆ ಹೇಳ್ತಾ ಇದ್ದಾರೆ 1400 ವರ್ಷಾಚೆ ತಪ್ತಿ ತೀರವಾಸಿ ಏವೋನಿ ಚಾಂಗದೇವ ಲಾಗಲಿ ಚರಣಾಸಿ. ಯಾರಿಗೆ? ಮುಕ್ತಾಬಾಯಿ. ಈ 4 ಜನ ಇವರು ಸಾಮಾನ್ಯರಲ್ಲ. ಮುಕ್ತಾಬಾಯಿ ಅಂದ್ರೆ ಒಂದು ಪ್ರಸಂಗದಲ್ಲಿ ಜ್ಞಾನೇಶ್ವರ ಮಹಾರಾಜರಿಗೆ ಕೂಡ ಮಾರ್ಗದರ್ಶನ ಮಾಡಿದ್ದಾಳೆ. ನಿವೃತ್ತಿನಾಥ ಮಹಾರಾಜರು ಕೂಡ ಮುಕ್ತಾಬಾಯಿನೇ ಮಾರ್ಗದರ್ಶನ ಮಾಡಿದ್ದಾಳೆ. ಇವರೆಲ್ಲ ಸಂತ ಮಹತ್ವರು ನಾವು ಕಾಣ್ಲಿಕ್ಕೆ ಏನೋ ಇವರು ಅನತಮರಂತೀವಿ, ಆದ್ರೆ ಇವರಲ್ಲಿರ್ತಕ್ಕಂಥ ಶಕ್ತಿ ಎಷ್ಟಂದ್ರೆ, ನನಗೊಂದು ಮಾತು ಹೇಳಿ, ಆ ಕೋನಕ್ಕೆ ಎಷ್ಟು ವರ್ಷ ಉಪದೇಶ ಮಾಡಿದರೆ ಜ್ಞಾನೇಶ್ವರ ಮಹಾರಾಜರು? ಎಷ್ಟು ವರ್ಷ ಉಪದೇಶ ಮಾಡಿದರು ಕೋನಕ್ಕೆ? ವರ್ಷ ಇಲ್ಲ, ತಿಂಗಳಿಲ್ಲ, ದಿನ ಇಲ್ಲ, ಒಂದೇ ಮಾತು, ರೇಡ್ಯಾಮುಖಿ ವೇದ ಬೋಲವಿಲ ಸಂತ ಕೃಪಾ झाली ಇಮಾರತ ಫಳಾಲಿ. ಒಂದು ಸಲಿ ಸದ್ಗುರುಗಳಿಗೆ ಕೃಪೆ ಆದ್ರೆ ಸಾಕು, ಕೋನ ವೇದ ನುಡಿತು, ನಿರ್ಜೀವಾಗಿರ್ತಕ್ಕಂಥ ಗೋಡೆ ನಡೀತು. ಈಗಾದ್ರೂ ಆ ಕೋನದ ಸಪ್ತಾಹ ಆಗ್ತದ ಅಳಂದಿಲ್ಲ ವರ್ಷ. ಆ ಸಪ್ತಾಹದಲ್ಲಿ ಕೀರ್ತನಕ್ಕೆ ಜನ ಎಷ್ಟಿರ್ತಾರೆ ಅಂದ್ರೆ ಕಮ್ಮಿ 50 ರಿಂದ 60 ಸಾವಿರ ಜನ ಕೂತಿರ್ತಾರೆ. ಇದು ಮನುಷ್ಯರ ಸಪ್ತಾಹ ಅಲ್ರಿ, ಕೋನದ ಸಪ್ತಾಹ. ಯಾವಾಗ ಸದ್ಗುರುಗಳ ಸ್ಪರ್ಶ ಆ ಬದ್ಧ ಜೀವಿಗಾಯ್ತಲ್ಲ, ಆ ಬದ್ಧ ಜೀವಿ ಕೂಡ ಬ್ರಹ್ಮಜ್ಞಾನಿ ಆಯ್ತು. ಈಗ ನಾವು ನಿಮ್ಮ ಹಕ್ಕಿಕತೆ ಹೆಂಗ್ ನೋಡ್ರಿ. ಮುಕ್ತಾಬಾಯಿ ಹೇಳ್ತಾ ಇದ್ದಾಳೆ, ಹೇ ಜ್ಞಾನ ಭುಜಿचे निझंग ಅಂತ ಹೇಳಿದ್ದಾರೆ. ज्ञानाचा कुरटा, योगियांची माऊली, ज्ञानियांचा राजा. ಜ್ಞಾನೋಬರಾಯರಿಗೆ ವಿಧಾವಳಿ ಕೊಟ್ಟವರು. ಜ್ಞಾನೋಬರಾಯರಂದ್ರೆ ಜ್ಞಾನ ಅಂದ್ರೆ ಸಾಮಾನ್ಯರಲ್ಲ. ಸೂರ್ಯ ಪುಢೆ ಪ್ರಗಟೆ ಪ್ರಕಾಶು ಜೈಸ. ಜ್ಞಾನೋಬರಾಯರಂದ್ರೆ ಇನ್ನ ಸೂರ್ಯ ಹುಟ್ಟಿರೋರಿಲ್ಲ, ಸೂರ್ಯನ ಪ್ರಕಾಶ ಮುಂದೆ ಬಂದಿರ್ತದೆ ನೋಡ್ರಿ. ಇನ್ನ ಸೂರ್ಯ ಕಾಣೋದಿಲ್ಲ, ಆದ್ರೆ ಒಂದಿಷ್ಟು ಉದಯ ಆಗಿರ್ತದೆ, ಸೂರ್ಯನ ಬೆಳಕು ಆ ಕಡೆ ಬಿದ್ದಿರ್ತದೆ. ಹಂಗ ಜ್ಞಾನೋಬರಾಯರ್ ಅಂತೇಳಿ. ಜ್ಞಾನ ಹುಟ್ಟು ಮುನ್ನ ಜ್ಞಾನೋಬರಾಯರು ಹುಟ್ಟಿದ್ದಾರೆ, ಅವಾಗ ಪುನಃ ಜ್ಞಾನ ಹುಟ್ಟಿತು ಅಂತ ಒಂದ್ ಕಡೆ ಉಲ್ಲೇಖ. ಅಂತ ಜ್ಞಾನೋಬರಾಯರು ಅವರ ತಂಗಿ ಆಗಿರ್ತಕ್ಕಂಥ ಮುಕ್ತಾಬಾಯಿ ಉಪದೇಶ ಮಾಡಿದಾಗ ಪರಮಾತ್ಮನ ಜೊತೆ ನಮ್ಮ ನಾಮದೇವರಾಯರು ಒಂದಿಷ್ಟು ಸಂವಾದವನ್ನು ಮಾಡ್ತಾ ಇರಬೇಕಾದ್ರೆ ಪರಮಾತ್ಮ ಕೂಡ ಹೇಳಿದ, ನಾಮ ನೀನು ಒಂದು ಕೆಲಸ ಮಾಡು, ನೀನು ನನ್ನ ತಿಳ್ಕೋಬೇಕಾದ್ರೆ ನಿನ್ನ ಗುರು ಉಪದೇಶ ಆಗಬೇಕು. ನಾಮದೇವರಾಯರಂದ್ರು, ನಿನ್ನ ತಿಳ್ಕೊಂಡು ಇನ್ನ ಏನು ಬೇಕು? ಅವಾಗ ನಾಮದೇವರಾಯನಂದ್ರು, ನಾಮ ಒಂದು ಕೆಲಸ ಮಾಡು, ಎಲ್ಲಾದ್ರೂ ನೀನು ಬಚ್ಚಿಟ್ಕೋ, ನಿನ್ನ ನಾನು ಹುಡುಕ್ತೀನಿ, ನಾನು ಬಚ್ಚಿಟ್ಕೋತೀನಿ, ನೀನು ಹುಡುಕಂತ. ನಾಮದೇವರಾಯನಂದ್ರು, ಎಂಥವ್ರು ನಾನು ಬಿಟ್ಟಿಲ್ಲ, ನೀನ್ ದೊಡ್ಡ ಎಲ್ಲಿ ಬಚ್ಕೋತೀಯ ಹೋಗಂತಂದ್ರು. ಸಣ್ಣ ಹುಡುಗರು ಯಾವ ತರ ಆಟ ಆಡ್ತಾರಲ್ಲ, ಅದೇ ತರ ಇಬ್ಬರಲ್ಲಿ ನಡೀತು.
ನಾಮದೇವ್ ಮಹಾರಾಜರು ಕ್ರೋಧಾವಸ್ಥೆಯಲ್ಲಿ ಬಂದಿದ್ದಾರೆ ಅಂತೇಳಿ ಎಲ್ಲ ಪೈಠಣದಿಂದ ಎಲ್ಲ ಸಂತ ಮತ್ವರು ಬಂದು ಬಿಟ್ಟಿದ್ರು ಪಂಡರ್ಪುರಕ್ಕೆ. ಪಾಂಡುರಂಗ ಪರಮಾತ್ಮ ಓಡೋಡಿ ಒಂದು ಕಡೆ ಹೋಗಿ ಮುಚ್ಚಿ ಕುಂತ. ನಾಮದೇವರಾಯರು ಹುಡುಕ್ತಾ ಹುಡುಕ್ತಾ ಹೋದ್ರು. ಪಾಂಡುರಂಗ ಪರಮಾತ್ಮನ ನೋಡಿದ್ರು. ಪರಮಾತ್ಮ ಮುಂದೆ ಪುನಃ ಗುಪ್ತ ಆಗ್ತಿತ್ತು. ಒಂದಿಷ್ಟು ಖೂನನ್ನ ಬಿಡ್ತಿದ್ದ. ಓಡ್ತಾ ಇದ್ದ. ಓಡ್ತಾ 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 ನಾಮದೇವರಾಯರ ಜೊತೆ ಜ್ಞಾನೋಪರಾಯರು ನಾಮದೇವರಾಯರು ಎಲ್ಲರೂ ಸೇರಿ ಪರಮಾತ್ಮನ ಹುಡುಕ್ಲಿಕ್ಕತ್ರು. ಪರಮಾತ್ಮ ಎಲ್ಲಿ ಹೋದಂತಂದ್ರೆ ಸೊಲ್ಲಾಪುರ ಜಿಲ್ಲಾದಲ್ಲಿ ಭೇಂಡೆಗಾವ್ ಅಂತ ಒಂದು ಊರದ. ಭೇಂಡೆಗಾವ್ ಅಲ್ಲಿ ಸಾವಂತ ಮಾಳಿ ಅಂತ ಒಬ್ಬ ಶರಣರಾಗಿ ಹೋದ್ರು ಸಂತ ಮಹಾತ್ಮ ಮಾಳಿ ಸಮಾಜದಲ್ಲಿ. ಅವರು ಪಂಡರ್ಪುರಕ್ಕೆ ಬಂದಿಲ್ಲ. कांदा मुळा भाजी, कांदा मुळा भाजी अवघी विठाई माझी. काय काय ಇನ್ನೊಂದದ लसूण मिरची कोतंबरी अवघा झाला माझा हरी. ಸಾವಂತ ಮಾಳಿಯವರು ಅಭಂಗ ಬರೆದಿಟ್ಟಿದ್ದಾರೆ. ಅವರು ಗದ್ದೆಯಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಹರಿಬೋಲ ಗಾತ ಹರಿಬೋಲ ಖಾತ ಭಾಂಡತ ಕಾಂಡತ ಹರಿಬೋಲ ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡ್ತಾ ಪರಮಾತ್ಮನ ಧ್ಯಾನವನ್ನ ಮಾಡ್ತಾ ಇದ್ರು. ಹೇಳ್ತಾ ಇದಾರೆ, ಬಸತ ಊಟತ सर्व कार्य करता नाम विसरू नये, विसरायच नाही. आम्ही विसरल्याशिवाय राहत नाही. ಪರಮಾತ್ಮ ಓಡೋಡಿ ಎಲ್ಲಿ ಹೋದಂತಂದ್ರೆ ಭೇಂಡೆಗಾವ ಸಾವಂತ ಮಾಳಿಯವರ ಸಾನ್ನಿಧ್ಯದಲ್ಲಿ ಹೋಗಿ ಇವರು ಕೂಡ ಹೋದ್ರು. ಎಲ್ಲರೂ ಅಲ್ಲಿ ಹೋಗ್ತಾ ಇರಬೇಕಾದ್ರೆ ಪರಮಾತ್ಮ ಸಾವಂತ ಮಾಳಿಯ ಸಾನ್ನಿಧ್ಯದಲ್ಲಿ ಹೋಗಿ ವಿನಂತಿ ಮಾಡ್ತಾ ಇದ್ದಾನೆ, ಸಾವಂತ ಅಪ್ಪ ನನ್ನ ಬೆನ್ನು ತುಡುಗರು ಹತ್ತಿದ್ದಾರೆ, ಕಳ್ಳರು ಬಂದಿದ್ದಾರೆ, ನನಗೇನಾದ್ರೂ ಮಾಡಿ ಒಂದಿಷ್ಟು ಎಲ್ಲಾದ್ರೂ ಮುಚ್ಚಿಡು ಅಂತ. ದೊಡ್ಡ ಚರಿತ್ರದ ನೀವು ಕೇಳಿರಬಹುದು. ಅದೇ ಕ್ಷಣದಲ್ಲಿ ಸಾವಂತ ಹೇಳ್ತಾ ಇದ್ದಾನೆ, ದೇವಾ ನಿನ್ನ ಬೆನ್ನು ಯಾರು ಕಳ್ಳ ಹತ್ತಬಹುದು, ಯಾರು ಚೋರ್ ಕೋನ್ ಚೋರ್ಲಾಗ್ತಾ ತುಜ ಪಾಟಿಮಾಗೆ, ನೀನೇ ಜಗತ್ತಿನ ದೊಡ್ಡ ಕಳ್ಳದಿ. ನೀನು ಬರೇ ಕಳ್ಳಲ್ಲ, ಐಸಾ ಪುರಾಣ ಪ್ರಸಿದ್ಧ ಚೋರ್, ಪುರಾಣದೊಳಗೆ ಪ್ರಸಿದ್ಧ ಚೋರ್ ಅಂತ ನಿನಗೆ ವೇದಾವಳಿ ಕೊಟ್ಟಿದ್ದಾರೆ. ಶ್ರೀಮದ್ ಭಾಗವತದಲ್ಲಿ ಅದ, ಭಗವದ್ಗೀತೆಯಲ್ಲಿ ಅದ, ನೀನು ಕಳ್ಳ ಅಂತ ಹೇಳಿ. ಮತ್ತು ನಿನ್ನ ಬೆನ್ನು ಯಾರು ಕಳ್ಳ ಹತ್ತಬೇಕು ಅಂತಂದ್ರೆ ಸಾವಂತ ಮಾಡಿವರು, ಇಲ್ಲ ನನ್ನ ಬೆನ್ನು ಕಳ್ಳರು ಬಂದಿದ್ದಾರೆ, ನಾನೇನು ಮಾಡಲಿ, ಏನಿಲ್ಲ, ನನ್ನ ಎಲ್ಲಾದ್ರೂ ಬಚ್ಚಿಟ್ಕೋ. ಅವಾಗ ಸಾವಂತ ಮಾಡಿ ಹೃದಯ ಬಂದಿ ಖಾನಿ ಕೇಲ ಆತ ವಿಠ್ಠಲ ಕೊಂಡಿಲ. ವಿಠ್ಠಲ ಕೊಂಡ್ಲ ಮಹಾರಾಜ್ ಕುಟ ಕೊಂಡ್ಲ, ಎಲ್ಲಿ ಬಚ್ಚಿಟ್ಕೊಂಡ್ರು? ಹೃದಯದಲ್ಲಿ ಬಚ್ಚಿಟ್ಕೊಂಡ್ರು. ಗುರ್ತದೆ ನಿಮಗೆ ಒಂದಿಷ್ಟು ಪಿತಾಂಬರದ ಸುಂಗನ್ನು ಹೊರಗೆ ಬಿಟ್ಟು ಬಚ್ಚಿಟ್ಕೊಂಡು ನಾಮದೇವರವರು ಜ್ಞಾನೋಪರರು ಅದೇ ಸಮಯದಲ್ಲಿ ಓಡಿ ಓಡಿ ಬಂದು ಸಾವಂತ ಅವರು ಕೇಳ್ತಾ ಇದ್ದಾರೆ, ಅಪ್ಪ ಪರಮಾತ್ಮ ಇದೇ ಮಾರ್ಗದಿಂದ ಹೋಗಿದ್ದಾನೆ, ಇಲ್ಲಿ ನೋಡಿದ್ದಾರಂತ ಕೇಳಿದಾಗ ಸಾವಂತ ಅಂದ್ರು, ನಾ ಪರಮಾತ್ಮ ಅಂದ್ರೆ ನನಗೆ ಗುರುತಿಲ್ಲ, ನಾನು ಪರಮಾತ್ಮ ನೋಡಿಲ್ಲ ಅಂದ್ರು. ಅವಾಗ ನಾಮದೇವರಾಯರ ದೃಷ್ಟಿ ಅವರು ಇದೇ ಕಡೆ ಹೋದಾಗ धरेला पंढरीचा चोर, चोरलाय म्हणलं तुम्ही, बांधून घातला, गळा बांधून या दोर आत विठ्ठल कोंडीला, कोंडला तुम्ही. ಅದೇ ಪ್ರಸಂಗದಲ್ಲಿ ನಾಮದೇವರಾಯರು ಒಂದು ಚಕಾರ ಶಬ್ದವನ್ನ ಮಾತನಾಡದೆ ಸಾಷ್ಟಾಂಗ ದಂಡವತನ್ನ ಹಾಕಿ, ಶ್ರೀ ಸಂತಾಚಿಯೇ ಮಾತಾ ಚರಣಾವರಿ ಸಾಷ್ಟಾಂಗ ಹೇ ಕರಿ ದಂಡವತ್, ಸಾಷ್ಟಾಂಗ ದಂಡವತವನ್ನು ಹಾಕಿ ಪ್ರಣಿಪಾತವನ್ನು ಮಾಡಿ ಸಾವಂತ ಮಾಡಿಯವರಿಗೆ ವಿನಂತಿ ಮಾಡ್ತಾ ಇದ್ದಾರೆ, ನಿಮ್ಮಂಥ ಭಕ್ತ ಜಗತ್ತಿನಲ್ಲಿ ಈ ತ್ರಿಲೋಕದಲ್ಲಿ ಯಾರೂ ಇಲ್ಲ. ಯಾಕಂತಂದ್ರೆ ಪರಮಾತ್ಮನನ್ನೇ ನಿಮ್ಮ ಹೃದಯ ಬಂಧದಲ್ಲಿ ನೀವು ಬಚ್ಚಿಟ್ಕೊಂಡಿರಂತಂದ್ರೆ ಪರಮಾತ್ಮನ ರೋಮ ರೋಮದಲ್ಲಿ ಬ್ರಹ್ಮಾಂಡದ ಮತ್ತು ಅಂತ ಬ್ರಹ್ಮಾಂಡ ನಾಮಕನನ್ನು ನೀವು ಹೃದಯದಲ್ಲಿ ಇಟ್ಕೊಂಡಿರಿ, ನೀವು ಸಾಮಾನ್ಯರಲ್ಲ ಅಂತ ಹೇಳಿ ವಿನಂತಿ ಮಾಡಿ ಕೈ ಮುಗಿದಾಗ ಪರಮಾತ್ಮ ಪ್ರತ್ಯಕ್ಷನಾಗಿ ನಾಮದೇವರಾಯರಿಗೆ ಆಶೀರ್ವಾದವನ್ನು ಮಾಡಿ ನಾಮದೇವರಾಯರಿಗೆ ಉಪದೇಶ ಮಾಡ್ತಾ ಇದ್ದಾರೆ. ನಾನೇ ಶ್ರೇಷ್ಠ ಅಂತಕ್ಕಂಥ ಒಂದಿಷ್ಟು ಅಭಿಮಾನ ನಿನಗಿತ್ತು, ಆದರೆ ಈ ಅಭಿಮಾನ ಹೋಗಬೇಕಾದ್ರೆ ನಿನಗೆ ನನ್ನ ಪ್ರಾಪ್ತಿ ಆಗ್ಯದ, ಆದರೆ ನನ್ನ ಗುರುತು ನಿನಗಾಗಬೇಕಾದ್ರೆ ನೀನೇನು ಮಾಡು, ಮೊದಲು ಅವಂಢ್ಯಾ ನಾಗನಾಥ್ ಅಲ್ಲಿ ವಿಶೋಭಾ ಖೇಚರ್ ಅಂತ ಒಬ್ಬ ಮಹಾತ್ಮರಿದ್ದಾರೆ, ಒಬ್ಬ ಸದ್ಗುರುಗಳಿದ್ದಾರೆ, ಅವರ ಹತ್ರ ಹೋಗಿ ನೀನು ಗುರು ಮಂತ್ರವನ್ನು ತೆಗೆದುಕೋ, ಆವಾಗ ಪರಮಾತ್ಮನ ಅಸ್ತಿತ್ವ ತಿಳಿತದ. ಅದಕ್ಕಾಗಿ ನೀವೆಲ್ಲರೂ ಎಷ್ಟು ಭಾಗ್ಯವಂತಂತಂದ್ರೆ ನಿಮಗೆಲ್ಲ ಪರಮಾತ್ಮನ ಒಂದು ವೇಳೆ ನಾವು ಬಿಡ್ತೀವಿ, ಆದರೆ ಮಹಾರಾಜರ ಸಪ್ತ ಎಲ್ಲಿಯೂ ಬಿಡಲ್ಲ. ಒಂದು ಜಾತ್ರೆ ನೀವು ತಪ್ಪಿಸ್ಬೋದು, ಆದರೆ ಮಹಾರಾಜರ ಅಕಸ್ಮಾತ್ ತಪ್ಪಂದ್ರು ನಾನು ಲಕ್ಷ ಕೊಟ್ಟು ಕೇಳ್ರಿ. ಈಗ ಕೆಲವು ಜನ ಊರಾಗ ಹೋಗ್ಯಾರ, ಊರಿಗೆ ಹೋಗಿ ಮುಟ್ಟ್ಯಾರ, ಆದ್ರೆ ಅವ್ರ ಲಕ್ಷ ಎಲ್ಲ ಇಲ್ಲೇ ಅದ. ಇದನ್ನ ಬರೋದು ಇಟ್ಕೊಡಿ ನೀವು. ಅಕಸ್ಮಾತ್ ನೀವು ಜರ ಊರಿಗೆ ಹೋಗಿದ್ರಂದ್ರೆ ಕಾರಣಾಂತರದಿಂದ ನಿಮ್ಮ ಲಕ್ಷನೂ ಇಲ್ಲೇ ಇರ್ತಿತ್ತು.
ಇದು ಒಂದು ಪ್ರೇಮ ಭಾವ, ಮಹಾರಾಜರ ಮೇಲೆ ಇರ್ತಕ್ಕಂಥ ಶ್ರದ್ಧೆ, ನಿಷ್ಠೆ. ಮತ್ತು ತಪ್ಪು ತಿಳ್ಕೊಬೇಡ್ರಿ, ಕೆಲವೊಬ್ರು ಜನ ಇಲ್ಲಿ ಬಂದಾರ, ಎಲ್ಲರಲ್ಲ, ಆದ್ರೆ ಅವ್ರ ಲಕ್ಷ ಮನ್ಯಾಗ ಐತಿ. ಹಂಗೂ ಕೆಲವೊಬ್ರು, ಎಲ್ಲರಲ್ಲ. ಯಾಕಂದ್ರೆ ಕೊರೋನಾ ಕಾಲದಲ್ಲಿ ನಾವು ಪಂಢರಪುರಕ್ಕೆ ಹೋಗ್ಲಿಕ್ಕೆ ಆಗ್ಲಿಲ್ಲ ನಮಗೆ. ಆದ್ರೆ ವಾರಿ, ಕಾರ್ತಿಕ್ ವಾರಿ ವೇಳೆಯಲ್ಲಿ ನಾವು ಎಲ್ಲರೂ ಕುಂತು ಏನು ವಿಚಾರ ಮಾಡ್ತಿದ್ದೀವಿ ಅಂತಂದ್ರೆ, ನಾವು ಕಾರ್ತಿಕ್ ವಾರಿ ನಗರ ಪ್ರದಕ್ಷಿಣೆ ಮಾಡ್ತಿದ್ದೀವಿ, ಪಾಂಡುರಂಗ ದರ್ಶನ ಮಾಡ್ತಿದ್ದೀವಿ, ಸಾಕಷ್ಟು ಅಲ್ಲಿ ಇಲ್ಲಿ ಹೋಗಿ ದೇವಸ್ಥಾನದಲ್ಲಿ ಹೋಗಿ ಕೀರ್ತನೆ ಪ್ರವಚನ ಮಾಡ್ತಾ ಇದ್ದೀವಿ. ಸುಮ್ಮನೆ ಚಿಂತನೆ ಮಾಡ್ತಾ ಇದ್ದೀವಿ ನಾವು. ಎಲ್ಲಿ? ಕೊರೋನಾ ಕಾಲದಲ್ಲಿ. ಇದು ಮನೆಯಲ್ಲಿದ್ದಾಗ. ಮನಸ್ಸಲ್ಲಿತ್ತು ಪಂಢರಪುರದಲ್ಲಿ. ಮತ್ತು ಮೊನ್ನೆ ಪಂಢರಪುರಕ್ಕೆ ಹೋದಿವಿ. ಆದ್ರೆ ಪಂಢರಪುರಕ್ಕೆ ಹೋಗ ಯಾವಾಗ ರೂಮ್ದಲ್ಲಿ ಮಾತಾಡಿ ಕೂತ್ಕೊಂಡಿರ್ತೀವಲ್ಲ, ಅವಾಗ ಪಂಢರಪುರದಾಗ ಹಂಗಿಲ್ಲ, ಇಲ್ಲಿ ಊರನ್ನ ಮಾತಾಡೋದು. ಅವು ಮೊನ್ನೆ ಅವರು 4 ಜನ ಕುಡಿದ್ರು, ಅವ್ರು ಆ ಕಡೆ ಹೋದ್ರು. ಪಂಢರಪುರದಾಗ ಹೋದಾಗ ಮನಸ್ಸಲ್ಲಿ ಇರ್ತದ. ಹೇಳೋ ತಾತ್ಪರ್ಯ ಅಂತಂದ್ರೆ, ದೇವ ಭಾವಾತ ಮುಖೇನ. ಅಪ್ಪ, ನನ್ನ ಸ್ಮರಣೆಯನ್ನ ಯಾರು ಮಾಡ್ತಾರಲ್ಲ ಅವರನ್ನ ನಾನು ಯಾವ ಕಾಲಕ್ಕೂ ಕೂಡ ಬಿಟ್ಟು ಕೊಡುದಿಲ್ಲ. ಸದ್ಗುರುಗಳು ಹೇಳ್ತಾ ಇದ್ದಾರೆ, ಬರೇ ಭಾವೇವಿನ ದೇವ ನಕಳೆ ಸಂದೇಹ ಗುರುವಿನ ಅನುಭವ ಕೈಸಾಕಳೆ. ಅಪ್ಪ, ನಿನಗೆ ಸಾಕಷ್ಟು ದೇವರ ಪ್ರಾಪ್ತಿ, ದೇವರ ನಿನಗೆಲ್ಲ ಪ್ರಾಪ್ತಿ ಆಗಿದೆ. ಆದ್ರೆ ಆ ದೇವರ ತಿಳಿಬೇಕಾದ್ರೆ ಮೊದಲು ಗುರುಗಳ ಹತ್ರ ಹೋಗಿ ಶರಣಾಗತಿ ಹೋಗಪ್ಪ. ಅದಕ್ಕಾಗಿ ನಿಮಗೆಲ್ಲರೂ ಅತಿ ಬ್ರಹ್ಮ ಚೈತನ್ಯ ಸದ್ಗುರು ಯಾವ ವೇದಮೂರ್ತಿ, ಸಾಮಾನ್ಯರಲ್ಲ. ಯಾಕಂತಂದ್ರೆ ಎಲ್ಲ ಸರ್ವ ಸಾಮಾನ್ಯರ ಉದ್ಧಾರ ಮಾಡೋದು ಬಹಳ ಕಠಿಣದ. ಇಲ್ಲಿ ಇನ್ನೊಂದು ಕಡೆ ತುಕೋಬರ ಹೇಳಿದ್ದಾರೆ, ಯಾತಾಯಾತಿ ಧರ್ಮನಾಹಿ ವಿಷ್ಣುದಾಸ್. ಯಾವುದೇ ವಿಚಾರವನ್ನ ಮಹಾರಾಜರು ಮಾಡಿಲ್ಲ. ಬಡವರು, ಶ್ರೀಮಂತರು, ಬಹಳ ದೊಡ್ಡವರು, ಎಲ್ಲರನ್ನ ಯಾರೇ ಲಹಾನ ತೋರ, ಸಣ್ಣವರು, ದೊಡ್ಡವರು, ಆ ಕುಲದವರು, ಮಹಾರಾಜರು ಮಾಡಿಲ್ಲ. ಭೇದ ಭಾವ, ಯಾವುದೇ ಜಾತಿ ಭೇದ, ಮತ ಭೇದ, ಪಂಥ ಭೇದ, ಧರ್ಮ ಭೇದ, ಕುಲ ಭೇದ, ಗೋತ್ರ ಭೇದ ಮಾಡಿದವರಲ್ಲ. ಎಲ್ಲರನ್ನ ಸಕಲಾಶ್ರೀಯತೆ ಆಹೇ ಅಧಿಕಾರ, ಎಲ್ಲರನ್ನ ಕರೆದುಕೊಂಡು ಮಾರ್ಗದರ್ಶನವನ್ನು ಮಾಡಿದವರು ನಮ್ಮ ಮಹಾರಾಜರು. ಅದಕ್ಕಾಗಿಯೇ ಇವತ್ತಿನ ದಿವಸ ನಾವು 125ನೇ ವರ್ಷದವರ ಜನ್ಮೋತ್ಸವವನ್ನು ನಾವು ನೀವೆಲ್ಲರೂ ಆಚರಣೆ ಮಾಡ್ತಾ ಇದ್ದೀವಿ. ಈ ಒಂದು ವಿಶೇಷ ದಿವ್ಯ ಭವ್ಯವಾಗಿರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಒಂದಿಷ್ಟು ನಮಗೂ ಕೂಡ ಸೇವೆ ಮಾಡಲಿಕ್ಕೆ ನೀವೆಲ್ಲರೂ ಅನುಕೂಲ ಮಾಡಿಕೊಟ್ಟಿದ್ದೀರಿ. ಆದರೆ ಇದು ವಾರ್ಕರಿ ಸಂಪ್ರದಾಯ ಕೀರ್ತನೆ ಇರುವುದರಿಂದ ಇದರ ಪರಿಚಯ ಕಮ್ಮಿ. ಇದು 7ರಿಂದ 9 ನಾವು ಎಲ್ಲಿ ಹೋದರೂ ನಮ್ಮ ಭಾಗ ಅನ್ನೋಕ್ಕಿಂತಲೂ ಎಲ್ಲಿ ಪಾಂಡುರಂಗನ ವಾರ್ಕರಿ ಸಂಪ್ರದಾಯ ವಿಠ್ಠಲ ರುಕ್ಮಿಣಿ ಮಂದಿರದವಲ್ಲ 7ರಿಂದ 9 ಇರ್ತದೆ. ನಮ್ಮ ಹುಡುಗರಿಗೆ ಹೇಳಿದೆ, ಅಪ್ಪ 12ರಿಂದ ಪ್ರಾರಂಭ ಆಗ್ತದೆ, 11, 12 ಬ್ಯಾಡ್ರಿ ಗುರುಜಿ, ನಮ್ಮ ಮಕ್ಕಳು ಹಾಕ್ಬಿಡ್ರಿ ಅಂದ್ರೆ. ಆದರೂ ಕೂಡ ಅವ್ರಿಗೆ ಏನು ನೋಡ್ರಿ, ಮಹಾರಾಜರು ನಾ ಎಲ್ಲಿ ನಿಂದಿರ್ತಾರೋ ಇಲ್ಲ ಅಂದಿದ್ದೆ. ಯಾಕಂತಂದ್ರೆ ಭಜನಾ ಮಾಡೋ ವಯಸ್ಸಲ್ಲ ಅವರು. ಯಾಕ್ರಿ? ಆದ್ರೂ ತುಕೋಬರಾಯರು ಹೇಳ್ತಾ ಇದ್ದಾರೆ, ತರನಾ ಭಾಗ್ಯವಂತ. ಯಾವಾಗ ಭಜನೆ ಮಾಡ್ಬೇಕಂತಂದ್ರೆ ಮನುಷ್ಯ ಸಣ್ಣ ವಯಸ್ಸಿನಾಗ ಮಾಡಬೇಕು. ಹೌದಲ್ಲ? ನೀವು ಸಣ್ಣ ವಯಸ್ಸಿನಾಗ ಭಜನೆ ಮಾಡಿದ್ರೆ ನಮ್ಮ ಮಕ್ಕಳು ಮುಂದೆ ಸಣ್ಣ ವಯಸ್ಸಿನಾಗ ಭಜನೆ ಮಾಡ್ತಾರೆ. ಈಗಿನವ್ರು ಏನತ್ತಾರು, ಏನ್ರಿ ಅಪ್ಪ ಅವ್ವ ಭಾಳ ಲಕ್ಷ ಕೊಟ್ಟು ಕೇಳ್ರಿ, ಒಳ್ಳೆ ಅಧ್ಯಾತ್ಮದಾಗಿದ್ರು, ಆದ್ರೆ ಅವರು ಹುಡುಗರು ಸ್ವಲ್ಪ ಭಾಳ ಯಾಕೋ ಬೇರೆ ಬೇರೆನೂ ಬಂತು. ಆ ಹುಡುಗರ ಪ್ರಸ್ತುತಿ ಆಗೋ ಮುಂದೆ ಅಥವಾ ಆ ಹುಡುಗರಿಗೆ ಜನ್ಮ ಕೊಡೋ ಮುಂದೆ ನೀ ಭಜನೆ ಮಾಡ್ತಿರ್ಬೇಕು, ಅಂದ್ರೆ ಆ ಹುಡುಗರು ಚಲೋ ಹುಡ್ತಾವ. ನೀ ಭಜನೆ ವೃದ್ಧಾಪ್ಯಲ್ಲಿ ಮಾಡ್ಲಿಕ್ಕೆ ಬಂದಿ ಗುಡಿ ಕಡೆ, ಮಹಾರಾಜರ ಕಡೆ ಮುದುಕ ವಯಸ್ಸಿನಾಗ ಬಂದಿ, ಮತ್ತು ನೀ ಹರಿಯದ ವಯಸ್ಸಿನಾಗ ನೀ ಭಜನೆ ಮಾಡಿದ್ದಂದ್ರೆ ಹುಡುಗರು ಭಜನೆ ಮಾಡ್ತಿದ್ದವು. ನೀ ಅವಾಗ ಆ ಹುಡುಗರಿಗೆ ಜನ್ಮ ಕೊಡೋ ಮುಂದೆ ನೀ ಭಜನೆ ಮಾಡ್ತಿರಂಗಿಲ್ಲ. ಅವಾಗ ನಿನ್ನಲ್ಲಿ ಯಾವ ವಿಕಾರ ಇತ್ತು? ಎಲ್ಲ ವಿಕಾರ, ಕಾಮ, ಕ್ರೋಧ, ಮದ, ಮಸ್ತರ, ದಂಭ, ಅಹಂಕಾರ, ತ್ಯಾಚೆ, ಒಳಪಾರ, ಸರ್ವ ಸುಖದೇ ಆ ವಿಕಾರಗಳಿದ್ದು. ಅದಕ್ಕೆ ಅವಂತ ಹುಟ್ಟೆವು. ಅದಕ್ಕಾಗಿ ತುಕೋಬರಾಯರು ತರನಾ ಭಾಗ್ಯವಂತ. ಯಾವ ಹರೇ ವಯಸ್ಸದಲ್ಲಿ ಅಧ್ಯಾತ್ಮ ಮಾರ್ಗದಲ್ಲಿ ಬಂದರೆ ಅವನಂತ ಭಾಗ್ಯವಾನ ಯಾರೂ ಅಲ್ಲ. ಈಗ ನನಗೂ ಅನಿಸ್ತದೆ, ನೀವಂತೂ ನಮ್ಗಿಂತ ದೊಡ್ಡವರು, ನಿಮಗೂ ಅನಿಸ್ತಿರ್ಬೋದು, ನಾವು ಇನ್ನೊಂದು ಸ್ವಲ್ಪ ಹಿಂದೆ ಸಣ್ಣವರಿದ್ರೆ ಬಹಳ ಚಲೋ ಆಗ್ತಿತ್ತು ಅಂತ ಪ್ರತಿಯೊಬ್ಬರಿಗೆ ಅನಿಸ್ತದರೆ ಅದು ನಮ್ಮ ಕೈಯಂದಿಲ್ಲ. ಹಂಗ ಅವಿಶ್ಯಜಾತ ಪಳಪಳ ತುಜಲ ಕೈಸ್ಯಾ ಕಳೇನ. ನನಗನಿಸ್ತದೆ ನಾ ಈಗ ಅವರಷ್ಟು ಇರಬೇಕಾಗಿತ್ತಂತೆ, ನಿಮಗನಿಸ್ತದ ನಾವು ಈಗ ಅವರಷ್ಟು ಇರಬೇಕಾಗಿತ್ತು. ಹಂಗೂ ಎಲ್ಲರಿಗೊಬ್ಬರಿಗೆ ಅನಿಸ್ತದ. ಆದರೆ ಚುಕಲಿಯಾ ವರ್ಮ ಫೇರ ಪಡೆ ತುಕೋಬರರು ಹೇಳ್ತಾ ಇದ್ದಾರೆ, ಅಷ್ಟ ಆಗುವುದು ದೇಹ ಮಾತ್ರ, ಆದರೆ ಮನಸ್ಸು ಒಂದೇ ಅದನ್ನು. ನಿನ್ನ ಮನಸ್ಸನ್ನ ಸಣ್ಣದಾಗಿ ಮಾಡ್ಕೊ, ನೀನು ಲೀನತೆಯನ್ನು ನೀಡು, ಸದ್ಗುರುಗಳ ಸ್ಮರಣೆಯನ್ನ ಮಾಡು. ಅದರಲ್ಲಿ ನೀ ದೇಹಕ್ಕೆ ವಯಸ್ಸಾಗಿರ್ಬೋದು, ಮನಸ್ಸಿಗಲ್ಲ. ಮನಸ್ಸಿಗೆ ವಯಸ್ಸಿಲ್ಲ. ನೋಡ್ರಿ, ಒಂದೊಂದು ಕಡೆ ಮುದುಕಾದ್ರು ಅವ್ರಿಗೆ ಅಂತಿರ್ತಾರೆ, ಏನು ಮುದುಕಾದ್ರೆ ಆಗ್ಯಾನ ಕರೆ ಸಣ್ಣ ಹುಡುಗರಿಗೆ ಮಾಡ್ಲಿಕ್ಕೆ ನೋಪ ಅಂತಾರಲ್ಲ. ಮುದುಕಾದ್ರಂದ್ರೆ ಮತ್ತೆ ಸಣ್ಣ ಹುಡುಗರು ಅವರು ಉಲ್ಟಾ ಈ ಕಡೆಯಿಂದ ಅನಿಸೋದವಾಗ
70 70 ಅದು ಒಂದು, ಇಲ್ಲಿಂದ ಒಂದು ಮೊದಲೇ ಒಂದು 70 ಅನ್ನಬೇಕು. ಯಾಕಂತಂದ್ರೆ 3 ಅವಸ್ಥದ ವೇಳೆ ಆಗಿ ಅದನ್ನು ಹೇಳೋ ಅವಶ್ಯಕತೆ ಇಲ್ಲ. ಸಿದ್ಧಾಂತ ಇಷ್ಟೇ, ನಾವು ಎಷ್ಟು ವರ್ಷ ಮಹಾತ್ಮರ ಸೇವೆ ಮಾಡಿದೀವಿ ಗೊತ್ತಿಲ್ಲ. ಅದು 1 ವರ್ಷ ಮಾಡಲಿ, 10 ವರ್ಷ ಮಾಡಲಿ, 20 ವರ್ಷ ಮಾಡಲಿ, 50 ವರ್ಷ ಮಾಡಲಿ, ಯಾವಾಗ ನಾವು ಈ ಅಧ್ಯಾತ್ಮದಲ್ಲಿ ಅಥವಾ ಪಾರಮಾರ್ಥಿಕ ವೃತ್ತಿಯಲ್ಲಿ ನಾವು ಪ್ರವೃತ್ತರಾಗಿದ್ದೀವಿ, ಅವಾಗ ನಮ್ಮ ಆಯುಷ್ಯದ ಗಣನೆ ಪ್ರಾರಂಭ ಆಗ್ತದೆ. ಆದರೆ ನೀವೆಲ್ಲರೂ ಎಷ್ಟು ಭಾಗ್ಯವಂತರಂತಂದ್ರೆ, ಯಥಾ ಸಾಂಗಿ ಅಖಂಡವಾಗಿ ಮಹಾರಾಜರ ಸಪ್ತಾಹದಲ್ಲಿ ಎಲ್ಲರೂ ಸಹಭಾಗಿಯಾಗಿ ಆನಂದದಿಂದ ನೀವೆಲ್ಲರೂ ಆ ಮಹತ್ಪರ ಸದ್ಗುರುಗಳ ಸೇವೆಯನ್ನು ಮಾಡ್ತಾ ಇದ್ದೀವಿ. ಸಂಪ್ರದಾಯಬದ್ಧವಾಗಿ ಬರ್ರಿ, ನೀವೊಂದೇನು ಬರ್ರಿ, ಮಧ್ಯಂತರ ಅನ್ರಿ, ಒಂದು 2 ನಿಮಿಷದಲ್ಲಿ ಮಂಗಳಾರತಿ ಮಾಡಿಕೊಡಿ. ಹೀಗಾಗಿ ಆತ ತುಮಿ ಕೃಪಾ ಒಂದು ಪಾಠದಲ್ಲಿ ಅದಕ್ಕೆ ನಮ್ಮ ತುಕೋಬರವರು ಈ ಅಭಂಗದಲ್ಲಿ ಏನು ಬರೆದಿಟ್ರು ಅಂತಂದ್ರೆ, ಎಲ್ಲರೂ ಬಂದರು, ಪ್ರಪಂಚ ನನ್ನ ಕಲ್ಯಾಣ ಮಾಡಲಿಲ್ಲ, ದೇವರು ನನ್ನ ಕಲ್ಯಾಣ ಮಾಡಲಿಲ್ಲ. ತುಕೋಬರರು ಏನಂದ್ರು, ಆತ ತುಮಿ ಕೃಪಾವಂತ, ನೀವು ಕೃಪಾವಂತರಾಗ್ರಿ. ಯಾರು? ಸಾಧು ಸಂತ ಜೀವ ಲಗ. ಈಗ ನನಗೆ ದೇವರು ನೋಡಿಲ್ಲ, ಪ್ರಪಂಚ ನೋಡಿಲ್ಲ, ಈಗ ಸಾಧು ಸಂತರ ಮಹತ್ವ ಬಿಟ್ಟರೆ ನನಗೆ ಯಾರೂ ಗತಿ ಇಲ್ಲ, ನನ್ನ ಕಲ್ಯಾಣ ಮಾಡ್ರಿ. ಗೋಮಟೇತೆ ಕರ ಮಾಜಿ ಮನ ಮರ ಆತ ತುಮಿ ಕೃಪಾವಂತ ಅಷ್ಟೇ. ಆಮೇಲೆ ಕೃಪಾವಂತ
तुमासी भार ओझे तुमासी
ನಾ ಟೈಮ್ ನೋಡ್ಲಿಕ್ಕೆ ಖರೆ 1.5 ತಾಸು ಆಗಿ ಹೋಗಿದೆ ಅಂತ ಗೊತ್ತಿಲ್ಲ ನನಗೆ ಗೊತ್ತು. ಯಾಕಂತಂದ್ರೆ ಇನ್ನು ನಾಳೆ ಜಾಗರ ಆಗಬೇಕು. ಬೆಳಿಗ್ಗೆ ಕಾಕಡ, ನಾಳೆ ಕಾಕಡ ರಾತ್ರಿ ಭಜನೆ ರಾತ್ರಿ ಭಜನೆ. ಹಾಂ ಇರಲಿ. ಯಾಕಂತಂದ್ರೆ ತುಕೋಬ್ರಾಯರು ಕೊನೆಯ ಚರಣದಲ್ಲಿ ತುಕಾ ಮನೆ ಸೋಡಿಲ್ಯಾ ಗಾಟಿ ದಿಲಿ ಮಿಠಿ ಪಾಯಾಸಿ. ಇಲ್ಲಿ ಗಾಟಿ ಅಂದ್ರೆ ಗಂಟು ಶಬ್ದವನ್ನು ಬಳಸ್ತಾ ಇದ್ದಾರೆ. ಅಂದ್ರೆ ಸದ್ಗುರುಗಳ ಆಶೀರ್ವಾದದ ಒಂದು ಅಥವಾ ಅನುಗ್ರಹದ ಒಂದು ಗಂಟು ನಮ್ಮ ಜೊತೆ ಇದ್ರೆ ನಿಮಗೆ ಜೀವನದಲ್ಲಿ ಎದರ ಅವಶ್ಯಕತೆಯೂ ಇಲ್ಲ. ಜಗತ್ತಿನಲ್ಲಿ ಎಲ್ಲವನ್ನ ನೀವು ಸಾಧ್ಯ ಮಾಡಿರಿ, ಆದರೆ ಸದ್ಗುರುಗಳ ಆಶೀರ್ವಾದ ಇಲ್ಲ, ಅದು ಎಲ್ಲ ವ್ಯರ್ಥ. ತುಕಾ ಮನೆ ಸುಡಿಲ್ಯಾ ಗಾಟಿ. ಆದರೆ ಸದ್ಗುರುಗಳ ಆಶೀರ್ವಾದ ಅನುಗ್ರಹ ನಿಜವಾಗ್ಲೂ ಆಗಬೇಕಾದ್ರೆ ಮೊದಲು ಪ್ರಪಂಚರೂಪಿ ಮೋಹದ ಗಂಟು ಬಿಡಬೇಕಂತ. ಅವಾಗ ಸದ್ಗುರುಗಳ ಗಂಟಲ್ಲಿ ಹಾಕ್ತಾರೆ. ಪ್ರಪಂಚದಲ್ಲಿ ಇರ್ರಿ, ಪ್ರಪಂಚ ಮಾಡಬೇಡ್ರಿ ಅಂತ ಹೇಳಿಲ್ಲ, ಆದರೆ ಪ್ರಪಂಚದ ಮೇಲೆ ಇರತಕ್ಕಂಥ ಒಂದು ಆಸಕ್ತಿ ಏನದಲ್ಲ, ಒಂದು ಮೋಹ, ಒಂದು ಮನುಷ್ಯನಲ್ಲಿರ್ತಕ್ಕಂಥ ಒಂದು ವೃತ್ತಿ, ಅದು ನಾವು ದೇಹಾತ್ಮದಿಂದ ಮಾತ್ರ ಪ್ರಪಂಚದಲ್ಲಿರಬೇಕು. ನಮ್ಮ ವೃತ್ತಿ ಸದ್ಗುರುಗಳ ಹತ್ರ ಇರಬೇಕು. ಆವಾಗ ಪ್ರಪಂಚದ ಗಂಟು ತುಕಾ ಮನೆ ಸೂಡಿಲ್ಯಾ, ಸೂಡಿಲ್ಯಾ ಅಂದ್ರೆ ಬಿಡ್ತು, ಪುನಃ ದಿಲಿ ಮಿಠಿ ಪಾಯಾಸಿ. ಯಾವ ಗಂಟು ಹಾಕಿತು? ಸದ್ಗುರುಗಳ ಒಂದು ಅನುಗ್ರಹದ ಗಂಟು. ನಾವೊಂದು ಪ್ರಶ್ನೆ, ಯಾಕಂದ್ರೆ ಸಾಕಷ್ಟು ಏನೋ ಚಿಂತನೆ ಮಾಡಬಹುದು, ಹೇಳೋ ತಾತ್ಪರ್ಯ ಇಷ್ಟೇ. ಅನೇಕ ತೀರ್ಥಗಳಿಗೆ ನಾವು ಹೋಗಿದ್ದೀವಿ, ಅನೇಕ ದೇವರನ್ನು ನಾವು ಮನೆಯಾಗ ತಂದಿಟ್ಟು ಪೂಜೆ ಪುನಸ್ಕಾರ ಮಾಡ್ತೀವಿ, ಹಗಲು ರಾತ್ರಿ ಭಜನೆ ಮಾಡ್ತೀವಿ, ಎಲ್ಲ ಅದ. ವ್ರತ ಉಪವಾಸ ಮಾಡ್ತೀವಿ, ದಾನ ಧರ್ಮ ಕರ್ಮ ಮಾಡ್ತೀವಿ, ತೀರ್ಥಯಾತ್ರೆ ಮಾಡ್ತೀವಿ, ಆದರೆ ಸದ್ಗುರುಗಳ ಆಶೀರ್ವಾದ ಆಗಿಲ್ಲ, ಏನೂ ಉಪಯೋಗ ಇಲ್ಲ. ಯಾಕಂತಂದ್ರೆ ಒಬ್ಬ ಸ್ತ್ರೀಯ ಕೊರಳಲ್ಲಿ 10 ಅಲ್ಲ 50 ತೊಲೆ ಆಭರಣದ. ಲಕ್ಷ ಕೊಟ್ಟಿಗೆ ಎಷ್ಟು? 50 ತೊಲೆ ಅಲ್ಲ, 100 ತೊಲೆ ಹಾಕೋಬಹುದು. ಸೀರಿನ ಬಂಗಾರದ ಮಾಡಿ ಹುಟ್ಟಿರಬಹುದು, ಆದರೆ ಗುಳದಾಳಿ ಇಲ್ಲ. 50 ಅಲ್ಲ 1000 ತೊಲೆ ಇದ್ರು ಅದಕ್ಕೆ ಬೆಲೆ. ಏನೂ ಬೇಡ, ಒಂದು ಗುಳ್ಳದ. 50 ತೊಲೆ ಬೇಡ, 100 ತೊಲೆ ಬೇಡ, ಒಂದು ಗುಳ್ಳದ. ಅದು 1000 ಅಲ್ಲ, ಲಕ್ಷ ತೊಲೆ ಆದ್ರೂ ಅದರ ಕಿಮ್ಮತ್ ಕಟ್ಲಿಕ್ಕೆ ಆಗುವುದಿಲ್ಲ. ಅದಕ್ಕೆ ಜೀವನದಲ್ಲಿ ಜೀವನ ಪರ್ಯಂತ ನಾವು ಭಾರತ ಮಾಡಿದ್ರು ಸದ್ಗುರುಗಳ ಕೃಪೆ ಒಂದು ನಮ್ಮ ಜೊತೆಗಿದ್ರೆ ಸಾಕು. ಯಾವ ಆಭರಣ ಬೇಡ, ಅಲ್ಲಿ ಎಲ್ಲ ಆಭರಣ ಮುಚ್ಚುತ್ತೆ. ತುಕಾ ಮನೆ ಸೋಡಿಲ್ಯಾ ಗಾಟಿ ದಿಲಿ ಮಿಠಿ ಪಾಯಾಸಿ. ಅದಕ್ಕಾಗಿ ನಾವು ನೀವೆಲ್ಲರೂ ಒಂದು ಸದ್ಗುರುಗಳ ಆಶೀರ್ವಾದದ ಗಂಟನ್ನು ನಮ್ಮ ಅಂದ್ರೆ ನಮ್ಮ ಉಡೆಯಲ್ಲಿ ಇಟ್ಟುಕೊಂಡು ನಾವು ನೀವು ಸತತವಾಗಿ ಆ ಸದ್ಗುರುಗಳ ಸ್ಮರಣೆಯನ್ನು ಮಾಡುತ್ತಿದ್ದೀವಿ. ಆದರೂ ಕೂಡ ಪುನಃ ಉತ್ತಂಗತವಾಗಿ ಇನ್ನೂ ನಮ್ಮ ವೃತ್ತಿಯಲ್ಲಿ ಒಂದಿಷ್ಟು ಆ ಮಹಾತ್ಮರ ಸ್ಮರಣೆಯನ್ನು ಮಾಡ್ತಾ ನಾವು ನೀವೆಲ್ಲರೂ ನಮ್ಮ ಜೀವನವನ್ನು ಕೃತಾರ್ಥರಾಗಿ ಮಾಡಿಕೊಳ್ಳುವಂತಕ್ಕಂಥ ವಿಷಯವನ್ನು ಹೇಳ್ತಾ ಇರಬೇಕಾದ್ರೆ ಏನೋ ಅಪಶಬ್ದ ಬಂದಿದ್ರು, ಅದು ನನ್ನ ಬುದ್ಧಿಯ ದೋಷ. ಒಳ್ಳೆಯ ಶಬ್ದ ಬಂದಿದ್ರು ಪೂಜ್ಯ ಗುರುಗಳ ಅವಾಸಾಗರ ರಂಗರಾವ ಮಹಾರಾಜರ ಕೃಪಾ ಅಂತ ಹೇಳ್ತಾ, ತರಿ ನುನ್ಯತೆ ಪುರತೆ ಅಖಂಡತೆ ಸರತೆ ಕರುಣಿಘಾವೆ ತುಮತೆ ವಿನವಿತೂ ಅಸೇ. ಈಗ ಕೊನೆಯ ಸಾಲಲ್ಲಿ ನಾವು ನಮ್ಮಷ್ಟು ನಾವು ಮಂಗಳಾರತಿ ಮಾಡೋದು ಪರವಾಗಿರೋದು ಇಲ್ಲ, ಬೆಳಿಗ್ಗೆ ಮಾಡ್ತೀವಿ. ಜ್ಞಾನದೇವ ತುಕಾರಾಮಲ್ಲಿ ಬರ್ತೀವಿ. ತುಕಾಂ ಹನೆ ಸೋಡಿಲಾಗ ತುಕಮಾನೆ
केले धर्म कीर्तन हे ಸಿದ್ಧ ನೀನೆ ಜೇತ ಮಾಜೆ ಜೀವರಲಿ ಪಾಯಿ ಕಪರ್ ಇನ್ನೊಮ್ಮೆ ಪುನಶ್ಚ ಇಲ್ಲಿವರೆಗೆ ಆಗಿರತಕ್ಕಂಥ ಈ ಕೀರ್ತನ ರೂಪಿ ಪುಷ್ಪವನ್ನು ಮಹಾರಾಜರ ಚರಣಕ್ಕೆ ಅರ್ಪಣೆ ಮಾಡಿ ಇಲ್ಲಿವರೆಗೆ ನಮಗೆ ಕಳಿಸಿ ಒಂದು ಸೇವೆ ಮಾಡಲಿಕ್ಕೆ ಅನುಕೂಲವನ್ನು ಮಾಡಿಕೊಟ್ಟಿರತಕ್ಕಂಥ ನಮ್ಮೆಲ್ಲ ಗುರುಬಂಧುಗಳಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸಿ ಈ ಸೇವೆಗೆ ಪೂರ್ಣರಾಮ ಕೊಡುತ್ತೇನೆ ಬೋಲಿ ಲೇಲೆ ಕುರೇ ಬೇಡುವ क्षमा करा अपराध महाराज तुम्ही शुद्ध नाही विचारिला अधिकार म्या आपुला क्षमा करा अपराध महाराज तुम्ही शुद्ध तुका म्हणे ज्ञानेश्वरा क्षमा करा अपराध महाराज तुम्ही शुद्ध ज्ञानदेव तुकारा ज्ञानदेव तुकाराम सद्गुरुनाथ महाराज की श्री गुरुदेव